ಬನ್ನರ್ಘಟ್ಟ ರೋಡ್ ಇಂದ ಬರುವಂತಹ 80 ಫೀಟ್ ರೋಡ್ ಪಕ್ಕದಲ್ಲೇ ಇವತ್ತು ನೀವು ನೋಡ್ತಾ ಇರುವಂತಹ ಲಾವಿಶ್ ಇಂಡಿಪೆಂಡೆಂಟ್ ಹೌಸ್. ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಅವಾಗಲೇ ಹೇಳ್ದಂಗೆ ಬನ್ನರ್ಘಟ್ಟ ರೋಡ್ ಇಂದ ಏನು 80 ಫೀಟ್ ರೋಡ್ ಕನಕಪುರಕ್ಕೆ ಹೋಗುತ್ತೆ, ಆ 80 ಫೀಟ್ ರೋಡ್ ಪಕ್ಕದಲ್ಲಿ ನಮಗೆ 30-40ರಲ್ಲಿ ಕಟ್ಟಿರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿಯಿಂದ ನಮಗೆ ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ಡಿಮಾರ್ಟ್ ಮತ್ತೆ ನೈಸ್ ರೋಡ್ ಜಂಕ್ಷನ್ ಅಂಡ್ ಟಿ ಜೋನ್ ಕಾಲೇಜ್ ಕೂಡ ತುಂಬಾ ಹತ್ರದಲ್ಲಿ ನಮಗೆ ಈ ಪ್ರಾಪರ್ಟಿ ಇದೆ. ಕನೆಕ್ಟಿವಿಟಿಗಳಿಗೆ ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಪಕ್ಕದಲ್ಲಿ 80 ಫೀಟ್ ರೋಡ್ ಅಲ್ಲೇ ನಮಗೆ ಬಸ್ ಡಿಪೋ ಕೂಡ ಇದೆ. BMTC ಡಿಪೋಗೂ ಕೂಡ ನಮಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಈ ಪ್ರಾಪರ್ಟಿ ಇರುವಂತದ್ದು. ಜೊತೆಗೆ ಮೀನಾಕ್ಷಿ ಮಾಲ್ ಕೂಡ ನಮಗೆ ತುಂಬಾ ಹತ್ರದಲ್ಲಿ ಬರುತ್ತೆ. ಅರೌಂಡ್ ಒಂದು 3 ಕಿಲೋಮೀಟರ್ ಒಳಗಡೆ ಮೀನಾಕ್ಷಿ ಮಾಲ್ ಬರುವಂತದ್ದು. ಒಂದು 4.5 ಒಳಗಡೆ ನಮಗೆ ಕೋಣನಕುಂಟೆ ಮೆಟ್ರೋ ಅಂಡ್ ಕೋಣನಕುಂಟೆ ಫಾಲ್ಕೋನ್ ಸಿಟಿ ಈ ಕನಕಪುರ ರೋಡ್ಗೆ ಕನೆಕ್ಟ್ ಆಗೋದು ನಮಗೆ ಒಂದು 4-4.5 ಕಿಲೋಮೀಟರ್ ಈ ಪ್ರಾಪರ್ಟಿ ಇರುವಂತದ್ದು. JP ನಗರ 7th ಫೇಸ್ 8th ಫೇಸ್ ಪುಟ್ಟೇನಹಳ್ಳಿ ಈ ಕಡೆ ಜಯನಗರ 4 ಬ್ಲಾಕ್ ಕೂಡ ಹೋಗ್ಬೇಕು ಅಂದ್ರೆ ಕನೆಕ್ಟಿವಿಟಿಗಳಿಗೆ ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಹಾಗೆ ಈ ಪ್ರಾಪರ್ಟಿಯಿಂದ ಬರೀ 1.5 ಕಿಲೋಮೀಟರ್ ಒಳಗಡೆ ನಮಗೆ ದಯಾನಂದ ಪಬ್ಲಿಕ್ ಸ್ಕೂಲ್ ಇದೆ, NPS ಸ್ಕೂಲ್ ಇದೆ, ಶ್ರೀ ಚೈತನ್ಯ ಪಬ್ಲಿಕ್ ಸ್ಕೂಲ್ ಇದೆ, ಜೂಬ್ಲಿ ಸ್ಕೂಲ್ ಇದೆ, ಮತ್ತೆ ಪೂರ್ಣ ವಿಕಾಸ ಪಬ್ಲಿಕ್ ಸ್ಕೂಲ್ ಇದೆ. ಇನ್ನ CBSE ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಏನಾದ್ರು ನಾವು ಹೋಗ್ತೀವಿ ಅಂದ್ರೆ ಶೇರ್ಡ್, ಗ್ರೀನ್ ಇಟ್ಟು ಮತ್ತೆ ಕಾರ್ಮಲ್, ಹೋಲಿ ಸ್ಪಿರಿಟ್ ಅಂತ ಸ್ಕೂಲ್ಗಳಿಗೆಲ್ಲ ನಮಗೆ ಈ ಪ್ರಾಪರ್ಟಿ ಹತ್ರದಲ್ಲಿ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, ತುಂಬಾ ಲ್ಯಾವಿಶ್ ಆಗಿ ಕಟ್ಟಿದ್ದಾರೆ. ಈಸ್ಟ್ ಫೇಸಿಂಗ್ ಬಿಲ್ಡಿಂಗು ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತದ್ದು. 30-40 ಅಡಿ ರೋಡ್ ಇದೆ. ಈ ಮನೆ ಇರೋ ಲೊಕೇಶನ್ ಅಲ್ಲಿ ಈಗ ಪ್ರೆಸೆಂಟ್ ನಮಗೆ ಕಾವೇರಿ ವಾಟರ್ ಬರುವಂತದ್ದು, ಯಾವುದೇ ರೀತಿ ವಾಟರ್ಗೆ ಪ್ರಾಬ್ಲಮ್ ಇಲ್ಲ ಅಂತಾನೆ ಹೇಳ್ಬೋದು. ಹಾಗೆ ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದ್ರೆ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ವೀಕ್ಷಕರೇ, VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ಅಂಜನಪುರ 11th ಬ್ಲಾಕ್ BDA ಪ್ರಾಪರ್ಟಿಲಿ ಕಟ್ಟಿರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ಈ BDA ಪ್ರಾಪರ್ಟಿ ನಮ್ಗೆ 30-40 ಈಸ್ಟ್ ಫೇಸಿಂಗ್ ಬಿಲ್ಡಿಂಗು ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ತುಂಬಾ ಬೊಂಬಾಟಾಗಿ ನಮ್ಗೆ ಬಿಲ್ಡ್ ಮಾಡಿದ್ದಾರೆ. ಈಗ ಜಸ್ಟ್ ನಾನು ಕಾರ್ ಪಾರ್ಕಿಂಗ್ ಅಲ್ಲಿ ಇದ್ದೀನಿ. ಈ ಕೆಲ್ಸನೇ ನಿಮ್ಗೆ ಹೇಳುತ್ತೆ ಯಾವ ತರ ಪ್ರೀಮಿಯಂ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಎಷ್ಟು ನೀಟಾಗಿ ನಮ್ಗೆ ಮಾಡ್ಕೊಟ್ಟಿದಾರೆ ಅಂತ. ಈ ಪಾರ್ಕಿಂಗ್ ನೋಡಿದ್ರೆ ಗೊತ್ತಾಗುತ್ತೆ. ಅಷ್ಟು ಕ್ಲೀನ್ ಆಗಿ ಅಷ್ಟು ಬ್ಯೂಟಿಫುಲ್ ಆಗಿ ನಮ್ಗೆ ಈ ಪ್ರಾಪರ್ಟಿನ ಬಿಲ್ಡ್ ಮಾಡಿದ್ದಾರೆ. ಈ ಪ್ರಾಪರ್ಟಿ ಹೇಗೆ ಬ್ಯೂಟಿಫುಲ್ ಆಗಿ ಬಿಲ್ಡ್ ಮಾಡಿದಾರೋ ಇದ್ರ ಪ್ರಾಪರ್ಟಿ ಇರೋ ಜಾಗನೂ ಅಷ್ಟೇ ಬ್ಯೂಟಿಫುಲ್ ಕಮ್ಯುನಿಕೇಟ್ ಗೆ ಇರುವಂತಹ ಲೊಕೇಶನ್ ಅಲ್ಲೇ ಈ ಪ್ರಾಪರ್ಟಿ ನಮ್ಗೆ ಇರುವಂತದ್ದು. ಹೆಂಗೆ ಅಂದ್ರೆ ಈ ಪ್ರಾಪರ್ಟಿಯಿಂದ ನಮ್ಗೆ 80 ಅಡಿ ರೋಡ್ ಪಕ್ಕದಲ್ಲಿದೆ, 60 ಅಡಿ ರೋಡ್ ಪಕ್ಕದಲ್ಲಿದೆ. ವಿಲೇಜ್ ಕೆಂಬತ್ತಳ್ಳಿ ವಿಲೇಜ್ ಏನ್ ಬರ್ತದೆ, ಈಗ ವಿಲೇಜ್ ಅಂತ ಹೆಸರಿದೆ ಬಿಟ್ರೆ ಅದು ವಿಲೇಜ್ ಅಲ್ಲ. ಅದು ನಿಮ್ಗೆ ಬೇಕಾಗಿರೋ ಮೂಲಭೂತ ಸೌಕರ್ಯಗಳು ಪ್ರತಿ ಒಂದು ಐಟಮು ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನೀವು ಪರ್ಚೇಸ್ ಮಾಡಬಹುದು. ಅಷ್ಟ ಹತ್ರದಲ್ಲೇ ನಿಮ್ಗೆ ಈ ಪ್ರಾಪರ್ಟಿಯಿಂದ ಅವೈಲಬಲ್ ಇರುವಂತದ್ದು. ಹಾಗೆ ಈ ಪ್ರಾಪರ್ಟಿಯಿಂದ ಇನ್ನು ಸ್ಕೂಲ್ಗಳ ವಿಷಯಕ್ಕೆ ಬಂದ್ರೆ ಬೇಜಾನ್ ಸ್ಕೂಲ್ಗಳಿದೆ. ಸ್ಟೇಟ್ ಸಿಲೆಬಸ್, CBSE ಸಿಲೆಬಸ್ ಮತ್ತೆ ICIC ಸಿಲೆಬಸ್ ಇರುವಂತಹ ಸ್ಕೂಲ್ಗಳು ಕೂಡ ನಿಮ್ಗೆ ಜಸ್ಟ್ 2 ಕಿಲೋಮೀಟರ್ ಒಳಗಡೆ 3 ಕಿಲೋಮೀಟರ್ ಒಳಗಡೆನೆ ಈ ಪ್ರಾಪರ್ಟಿಗೆ ಹತ್ರ ಇರುವಂತದ್ದು. ಸಿಂಪಲ್ ಆಗಿ ಹೇಳ್ತೀನಿ ಅಂದ್ರೆ ಅಂಜನಪುರದಲ್ಲಿ ಬರುವಂತಹ NPS ಸ್ಕೂಲು ಅಂಡ್ ಶ್ರೀ ಚೈತನ್ಯ ಅಂಡ್ ಜೂಬ್ಲಿ ಸ್ಕೂಲು, ಪೂರ್ಣ ವಿಕಾಸ ಸ್ಕೂಲು ಇದೆಲ್ಲ ನಮ್ಗೆ ಸ್ಟೇಟ್ ಸಿಲೆಬಸ್. ಆಮೇಲೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಮ್ಗೆ ದಯಾನಂದ ಪಬ್ಲಿಕ್ ಸ್ಕೂಲ್ ಕೂಡ ನಮ್ಗೆ ಈ ಪ್ರಾಪರ್ಟಿಗೆ ಹತ್ರ ಇದೆ. ಬನ್ನರ್ಘಟ್ಟ ರೋಡ್ ನಮ್ಗೆ ತುಂಬಾ ಹತ್ರದಲ್ಲಿ ಇರೋದ್ರಿಂದ ಹೋಲಿ ಸ್ಪಿರಿಟ್ ಅದು ಒಂದು ನಮ್ಗೆ ICIC ಸಿಲೆಬಸ್, ಕಾರ್ಮಲ್ ಇದೆ ಮತ್ತೆ BGS ಇದೆ. ಆಮೇಲೆ ಟಿ ಜೋನ್ ಕಾಲೇಜು ಕೂಡ ನಮ್ಗೆ ಜಸ್ಟ್ 1 ಕಿಲೋಮೀಟರ್ ಅಂದ್ರೆ 1.5 ಕಿಲೋಮೀಟರ್ ಒಳಗಡೆ ಟಿ ಜೋನ್ ಕಾಲೇಜು ಅಂಡ್ ಡಿಮಾರ್ಟ್ ಮತ್ತೆ ನೈಸ್ ರೋಡ್ ಜಂಕ್ಷನ್ ಕೂಡ ಈ ಪ್ರಾಪರ್ಟಿಗೆ ತುಂಬಾ ಹತ್ರದಲ್ಲೇ ಇದೆ. ಕನೆಕ್ಟಿವಿಟಿ ಬೇಕು ಅಂದ್ರೆ 80 ಅಡಿ ರೋಡ್ ಪಕ್ಕದಲ್ಲೇ ಇರೋದ್ರಿಂದ ವೆಹಿಕಲ್ ಅಂತೂ ಓಡಾಡ್ತಾನೆ ಇರುತ್ತೆ. ಸೇಫ್ಟಿ ವೈಸಲ್ಲಂತೂ ಏನು ಮಾತಾಡೋ ಹಾಗಿಲ್ಲ. ಸುತ್ತಮುತ್ತ ಫುಲ್ ನಮ್ಗೆ ಮನೆಗಳು ಬಿಲ್ಡ್ ಆಗಿದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, ಹಿಂದೆಗಡೆ ಪಾರ್ಕ್ ಕೂಡ ಇರೋದ್ರಿಂದ ಮಾಡಿಸಿದ ಜಾಗ ಅಂತಾನೆ ಹೇಳ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ಬ್ಯೂಟಿಫುಲ್ ಲೊಕೇಶನ್ ಅಲ್ಲಿ ಬ್ಯೂಟಿಫುಲ್ ಮನೆ. ಈಗ ಮನೆ ಬಗ್ಗೆ ಮಾತಾಡೋದಾದ್ರೆ ಇನ್ನ ಕಾರ್ ಪಾರ್ಕಿಂಗ್ ಅಲ್ಲಿ ಇದೆ. ಸ್ಟಾರ್ಟಿಂಗ್ ಅಲ್ಲಿ ನೀವು ಡ್ರೋನ್ ಶಾಟ್ ಆದ್ಮೇಲೆ ನೀವು ನೋಡಿದ್ರಿ ಫ್ರಂಟ್ ಎಲಿವೇಶನ್ ಅಲ್ಲ. ಗೇಟ್ ಬಗ್ಗೆ ನಾವು ಹೇಳೋದಾದ್ರೆ ಈ ಪೋರ್ಷನ್ ಅಲ್ಲಿ ಇದು ಲೇಸರ್ ಕಟಿಂಗು ಅಂಡ್ ಫೆಂಡ್ರಾಮೆಟಿಕ್ ಶೀಟ್ ನ ಯೂಸ್ ಮಾಡಿರುವಂತಹ ಗೇಟು. ಈ ಪೋರ್ಷನ್ ಎಕ್ಸಾಕ್ಟ್ ನಮ್ಗೆ ನಾರ್ತ್ ಈಸ್ಟ್ ಅಲ್ಲಿ ನಮ್ಗೆ ಎಂಟ್ರೆನ್ಸ್ ಕೊಟ್ಟಿದ್ದಾರೆ. ಇನ್ನ ಈ ಗೇಟ್ ಸ್ಪೆಷಾಲಿಟಿ ಏನು ಅಂದ್ರೆ ಇಲ್ಲಿ ಏನು ನಮ್ಗೆ ಲಾಕ್ ಕಾಣಿಸ್ತಿದೆಯಲ್ಲ, ಈ ಲಾಕ್ ಬಂದು ನಮ್ಗೆ ಆಟೋಮೆಟಿಕ್ ಲಾಕ್. ಈ ಪೋರ್ಷನ್ ಇದು ಆಟೋಮೆಟಿಕ್ ಲಾಕ್. ಈ ಗೇಟ್ ಬ್ಯಾಕ್ ಸೈಡ್ ಅಲ್ಲಿ ವಿಡಿಯೋ ಕ್ಯಾಮ್ ಕೂಡ ನಮ್ಗೆ ಆಟೋಮೆಟಿಕ್ ಇದೆ. ಇದು ಕರೆಕ್ಟ್ ಆಗಿ ಬಟನ್ ಪ್ರೆಸ್ ಮಾಡಿದ್ರೆ ನೋಡಿ ರಿಂಗ್ ಆಗ್ತಾ ಇದೆ.
ಇದ್ರದ್ದು ಫ್ಯೂಚರ್ ಎಲ್ಲ ನಮ್ಗೆ ಆಲ್ರೆಡಿ ರೆಡಿ ಇರುವಂತದ್ದು. ಎಂಟ್ರಿ ಆದ್ರೆ ನೋಡ್ಬೋದು ಫ್ಲೋರಿಂಗ್ ಬಂದು ನಮ್ಗೆ ಸೆಂಟ್ರಲ್ಲಿ ಬಾರ್ಡರ್ ಬಂದ್ಬಿಟ್ಟು ನಮ್ಗೆ ಆಂಟಿಸ್ಕೇಟ್ ನ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದು ನಮ್ಗೆ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಗೆ ನಮ್ಗೆ ಈ ಪೋರ್ಷನ್ ಅಲ್ಲಿ ಬೋರ್ವೆಲ್ ಮತ್ತೆ ಸಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಹಾಗೆ ಇಲ್ಲೊಂದು ಇಂಟು ಮಾರ್ಕ್ ಕಾಣಿಸ್ತಿದೆಯಲ್ಲ, ಅದು ಬಂದು ನಮ್ಗೆ ರೈನ್ ಹಾರ್ವೆಸ್ಟಿಂಗ್ ಮಾಡಿರುವಂತದ್ದು. ಬಟ್ ಅಲ್ಲಿ ನಮ್ಗೆ ಗ್ರಾನೈಟ್ ಸ್ಲಾಬ್ ಕವರ್ ಮಾಡ್ಬಿಟ್ಟು ಒಂದು ಐಡೆಂಟಿಫಿಕೇಶನ್ ಗೋಸ್ಕರ ನಮ್ಗೆ ಇಲ್ಲಿ ರೈನ್ ಹಾರ್ವೆಸ್ಟಿಂಗ್ ಕೂಡ ನಮ್ಗೆ ಮಾಡಿದ್ದಾರೆ. ನಾ ಗೇಟ್ ನೋಡಿದಾಯ್ತು, ಆಟೋಮೆಟಿಕ್ ಗೇಟ್ ಲಾಕ್ಔಟ್ ಆಯ್ತು. ನಾವು ಗೇಟ್ ಜಸ್ಟ್ ಹಿಂಗೆ ಕ್ಲೋಸ್ ಮಾಡಿದ ತಕ್ಷಣ ಅದು ಆಟೋಮೆಟಿಕ್ ಆಗೋಗುತ್ತೆ. ಈ ಪೋರ್ಷನ್ ಅಲ್ಲಿ ನಿಮ್ಗೆ ಒಂದು ವೈರ್ ಕಾಣಿಸ್ತಾ ಇದೆ. ಈ ವೈರ್ ಇದೆಯಲ್ಲ, ಈ ವೈರ್ ಏನಕ್ಕೆ ಅಂದ್ರೆ ಇದು ಆಟೋಮೆಟಿಕ್ ಏನಾದ್ರು ಲಾಕ್ ಆಯ್ತು ಅಂದ್ರೆ ಫಸ್ಟ್ ಫ್ಲೋರ್ ಇಂದ ಮತ್ತೆ ಥರ್ಡ್ ಫ್ಲೋರ್ ಇಂದಾನೆ ನಾವು ಈ ಗೇಟ್ ಲಾಕ್ ನ ಓಪನ್ ಮಾಡಬಹುದು. ಪಾರ್ಕಿಂಗ್ಗೆ ಬರೋ ಅಗತ್ಯನೇ ಇಲ್ಲ. ಮೇಲ್ಗಡೆ ಮನೆ ಒಳಗಡೆಯಿಂದಾನೆ ಈ ಗೇಟ್ ನಾವು ಆಪರೇಟ್ ಮಾಡಬಹುದು. ಆ ತರ ಫ್ಯೂಚರ್ ನ ಈ ಪೋರ್ಷನ್ ಅಲ್ಲಿ ನಮ್ಗೆ ಬಿಲ್ಡ್ ಮಾಡಿದ್ದಾರೆ. ಇನ್ನು ವಾಲ್ಗಳಿಗೆಲ್ಲ ನಮ್ಗೆ 2x4 ಬೆಟರ್ ಫರ್ಟೈಲ್ಸ್ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಎಲೆಕ್ಟ್ರಿಕ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. EV ಚಾರ್ಜಿಂಗ್ ಪಾಯಿಂಟ್ ಕೂಡ ನಮ್ಗೆ ಕೊಟ್ಬಿಟ್ಟಿದ್ದಾರೆ. ಇದು ರೆಡಿ ಟು ಆಕ್ಯುಪೈ. ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮ್ಗೆ ರೆಡಿ ಇರುವಂತದ್ದು. ಆಮೇಲೆ ಈ ಲೆವೆಟ್ ಅಲ್ಲಿ ಪ್ರೆಸೆಂಟ್ ಈಗ ನಮ್ಗೆ ಕಾವೇರಿ ವಾಟರ್ ಕೂಡ ಬರ್ತಾ ಇದೆ. ಜಸ್ಟ್ ಮೀಟರ್ ನಾವು ಬೈ ಮಾಡಿ ಫಿಟ್ ಮಾಡ್ಕೋಬೇಕು ಅಷ್ಟೇ. ಕಾವೇರಿ ವಾಟರ್ ನಮ್ಗೆ ತುಂಬಾ ಸಫಿಶಿಯಂಟ್ ಆಗಿ ನಮ್ಗೆ ತುಂಬಾ ಚೆನ್ನಾಗಿ ಬರ್ತಾ ಇರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡ್ಬೋದು ಸ್ಟೇರ್ ಕೇಸ್ ಕೆಳಗಡೆ ನಮ್ಗೆ ಗ್ಯಾಸ್ಗೆ ಪ್ರಾವಿಷನ್ ನ ಕೊಟ್ಟಿದ್ದಾರೆ. ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡೋದಕ್ಕೆ ಒರಿಜಿನಲ್ ಪ್ಲಾಂಟ್ ಗಳು ಕೂಡ ನಮ್ಗೆ ಇಂಡೋರ್ ಪ್ಲಾಂಟ್ ಕೂಡ ನಮ್ಗೆ ಇಟ್ಟಿರುವಂತದ್ದು. ಇನ್ನ ಗ್ರೌಂಡ್ ಫ್ಲೋರ್ ಫುಲ್ ನಮ್ಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ಮಾಡಿರೋದ್ರಿಂದ ಆರಾಮಾಗಿ 3 ಕಾರ್ಗಳು ಕೂಡ ನಾವು ನಿಲ್ಸ್ಕೋಬಹುದು. ನೀವ್ ಹೇಳ್ಬೋದು ಏನಪ್ಪಾ ಇದು ಇಷ್ಟ ಇದೆ ಅಂತ. ಬಟ್ ಏನು ಅಂದ್ರೆ ನೋಡಿ, ಈ ಕಡೆ ಕೂಡ ನಮ್ಗೆ ಜಾಗ ಇದೆ. ಈ ಪೋರ್ಷನ್ ಅಲ್ಲೂ ಜಾಗ ಇದೆ. ಫ್ಯೂಚರ್ಗೆ ಏನಾದ್ರು ನಾವು ಒಂದು ಆಫೀಸ್ ರೂಮ್ ತರ ಏನಾದ್ರು ಮಾಡ್ಕೊಳ್ತೀವಿ ಅಂದ್ರೆ ಆರಾಮಾಗಿ ಕೂಡ ನಾವು ಕನ್ವರ್ಟ್ ಮಾಡ್ಕೊಬಹುದು. ಆ ತರ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲೊಂದು ಕಾಮನ್ ಬಾತ್ರೂಮ್ ಬರುತ್ತೆ. ಬಟ್ ಈಗ ನಾನು ಅದನ್ನ ತೋರಿಸೋದಿಲ್ಲ, ಯಾಕಂದ್ರೆ ಇನ್ನ ಅದು ರೆಡಿ ಮಾಡಿಲ್ಲ. ಇನ್ ಕೇಸ್ ನೀವು ಬರೋ ಅಷ್ಟರಲ್ಲಿ ಕಾಮನ್ ಬಾತ್ರೂಮ್ ಇದೆ, ಅದೆಲ್ಲ ನಿಮ್ಗೆ ಫುಲ್ ರೆಡಿ ಮಾಡಿ ಕೊಟ್ಬಿಡ್ತಾರೆ. ಅದು ಜಸ್ಟ್ ಕಾಮನ್ ಬಾತ್ರೂಮ್. ಪಾರ್ಕಿಂಗ್ ನಮ್ಗೆ ಈ ತರ ಇದೆ. ಇನ್ನು ಸೀಲಿಂಗ್ ಬಗ್ಗೆ ಮಾತಾಡೋದಾದ್ರೆ ಫುಲ್ POP ವರ್ಕ್ ಮಾಡಿದ್ದಾರೆ. ವಿತ್ LED ಲೈಟ್ ಗಳನ್ನ ಯೂಸ್ ಮಾಡಿದ್ದಾರೆ. ಬಾರ್ಡರ್ ಗಳಲ್ಲಿ ಆಮ್ಲೆಟ್ ಇರುವಂತಹ ಒಂದು ಪ್ರೊಫೈಲ್ ಲೈಟ್ ಕೂಡ ನಮ್ಗೆ ಯೂಸ್ ಮಾಡಿರುವಂತದ್ದು. ಇದು ಪಾರ್ಕಿಂಗ್ ಅಲ್ಲಿ ಬರುವಂತದ್ದು. ಜೊತೆಗೆ ಇಲ್ಲಿ ನೋಡಿ, ಈ ಲಿಫ್ಟ್ ಬಗ್ಗೆ ಮಾತಾಡೋದಾದ್ರೆ ಒಂದು ಫಿಂಗರ್ ಪ್ರಿಂಟ್, ಈ ಪೋರ್ಷನ್ ಅಲ್ಲಿ ಒಂದು ಫಿಂಗರ್ ಪ್ರಿಂಟ್ ಓಪನ್ ಆಗಲ್ಲ. ಆಮೇಲೆ ಕಾರ್ಡ್ ಆಕ್ಸಿಸ್ ಕೂಡ ಇದೆ, ಮತ್ತೆ ಪಾಸ್ವರ್ಡ್ ಇದೆ. ಇದೆಲ್ಲ ಬಿಲ್ಡಿಂಗ್ ಓನರ್ಗೆ ಗೊತ್ತಿದೆ. ನಾವು ಕೂಡ ಈಗ ಪ್ರೆಸೆಂಟ್ ನಾನು ಕೂಡ ಇದನ್ನ ಆಪರೇಟ್ ಮಾಡೋದಕ್ಕೆ ಬರೋದಿಲ್ಲ. ಬೇಕಾದ್ರೆ ಫಸ್ಟ್ ಫ್ಲೋರ್ ಇಂದ ಮನೆ ಒಳಗಡೆಯಿಂದ ಆಪರೇಟ್ ಮಾಡ್ಬೋದು. ಪಾರ್ಕಿಂಗ್ ಇಂದ ಯಾರೇ ಆಪರೇಟ್ ಮಾಡಕ್ಕಾಗಲ್ಲ. ಅನದರ್ ಪರ್ಸನ್ಸ್ ಯಾರಾದ್ರೂ ಬಂದು ಕೂಡ ಮನೆ ಒಳಗಡೆ ಎಂಟ್ರಿ ಆಗಕ್ಕಾಗಲ್ಲ, ಲಿಫ್ಟ್ ಇಂದ ಎಂಟ್ರಿ ಆಗೋದಕ್ಕಾಗೋದಿಲ್ಲ. ಆ ತರ ಫ್ಯೂಚರ್ಸ್ ಇರುವಂತಹ ಲಿಫ್ಟ್ ಕೂಡ ನಮ್ಗೆ ಯೂಸ್ ಮಾಡಿದ್ದಾರೆ. ಈಗ ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ಏನು ಸ್ಟೇರ್ ಕೇಸ್ ನೋಡ್ತೀವಲ್ಲ, ಇದು ಬಂದು ನಮ್ಗೆ ಲಪತ್ರ ಗ್ರಾನೈಟ್ 45 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಪ್ಲಾಂಟ್ ಇಟ್ಟಿದ್ದಾರೆ. ಎದುರುಗಡೆಗೆ ಕೂಡ ಗ್ರಾನೈಟ್ ಕ್ಲೇಡಿಂಗ್ ಮಾಡಿರೋದ್ರಿಂದ ಎಲಿವೇಶನ್ ವೈಸ್ ಅಲ್ಲಿ ಬ್ಯೂಟಿಫುಲ್ ಆಗಿ ನಮ್ಗೆ ಬಿಲ್ಡ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನ ಸ್ಟೇರ್ ಕೇಸ್ ಕೂಡ ಅಷ್ಟೇನೆ ವೈಲ್ಡ್ ಆಗಿರೋದ್ರಿಂದ ಇನ್ ಕೇಸ್ ಏನಾದ್ರು ಹೆವಿ ಐಟಮ್ಸ್ ಗಳನ್ನ ಏನಾದ್ರು ನಾವು ಶಿಫ್ಟ್ ಮಾಡ್ಬೇಕಾದ್ರೆ, ಪಾರ್ಕಿಂಗ್ ಇಂದ ಮನೆಯೊಳಗೆ ಶಿಫ್ಟ್ ಮಾಡ್ಬೇಕಾದ್ರೆ ಆರಾಮಾಗಿ ನಾವು ಟರ್ನ್ ಮಾಡ್ಬೋದು. ಯಾವುದೇ ರೀತಿ ವಾಲ್ಗಳಿಗೆ ಡ್ಯಾಮೇಜ್ ಇಲ್ದಿರ ಅಷ್ಟು ಸ್ಪೇಷಿಯಸ್ ಆಗಿ ನಮ್ಗೆ ಸ್ಟೇರ್ ಕೇಸ್ ಕೊಟ್ಟಿರೋದ್ರಿಂದ ಐಟಮ್ ಗಳನ್ನ ಈಸಿಯಾಗಿ ನಾವು ಮೂವ್ ಮಾಡ್ಬೋದು. ಅಷ್ಟು ಸ್ಪೇಷಿಯಸ್ ಆಗಿ ಈ ಸ್ಟೇರ್ ಕೇಸ್ ನ ಬಿಲ್ಡ್ ಮಾಡಿದ್ದಾರೆ. ಲುಕ್ ವೈಸ್ ಅಲ್ಲಿ ಮಾತಾಡೋ ಹಾಗೆ ಎಲ್ಲ ಒಂದ್ ಸ್ಟೆಪ್ ಮೇಲೆ ಅಂತಾನೆ ಹೇಳ್ಬೋದು. ಲವ್ಲಿಯಾಗಿ ಬಿಲ್ಡ್ ಆಗಿದೆ. ಇನ್ನ ನೋಡಿ, ಇಲ್ಲಿ ಫುಲ್ಲು ಈ ವಾಲ್ ಫುಲ್ ನಮ್ಗೆ ಗ್ರಾನೈಟ್ ಕ್ಲೇಡಿಂಗ್ ಕೊಟ್ಟಿರುವಂತದ್ದು. ಮೇಲ್ಗಡೆ ವಿತ್ ಇಂಟೀರಿಯರ್ ವರ್ಕ್ ಆಗಿದೆ. POP ಅಂಡ್ WPC ವರ್ಕ್ಗಳು ಮಾಡಿರ್ತಾರೆ ಬೇರೆ ಕಡೆ. ಇವ್ರೇನಂದ್ರೆ ಇಲ್ಲಿ ಆಲ್ರೆಡಿ ಇಂಟೀರಿಯರ್ ವರ್ಕ್ ಅಂದ್ರೆ ವುಡ್ ಅಲ್ಲೇ ಕಂಪ್ಲೀಟ್ ಆಗಿರುವಂತಹ ವರ್ಕ್ ಸೀಲಿಂಗ್ ಅಲ್ಲಿ ಕೂಡ ನಾವು ಔಟ್ ಸೈಡ್ ಸೀಲಿಂಗ್ ಅಲ್ಲಿ ನೋಡ್ಬೋದು. ಇನ್ನ ಕಾರಿಡಾರ್ ನೋಡಿದ್ರಲ್ಲ, ನಮ್ಮ ಮನೇಲಿ ಖಾಲಿ ಕೊಟ್ಟಿರೋದ್ರಿಂದ ಈ ಪೋರ್ಷನ್ ಫುಲ್ ನಾವು ಪ್ಲಾಂಟ್ ಗಳು ಇಟ್ಕೊಂಡ್ರೆ ಇಷ್ಟು ಜಾಗ ಸಿಗುತ್ತೆ ಅಂತ ಹೇಳ್ತಾ ಇದ್ವಿ. ಇಲ್ಲಿ ಆಲ್ರೆಡಿ ಪ್ಲಾಂಟ್ ಇಟ್ಟಿದ್ದಾರೆ, ನಮ್ಗೆ ಇಷ್ಟು ಜಾಗ ಸಿಕ್ಕಿದೆ. ಈ ಪ್ಲಾಂಟ್ ಜೊತೆಗೆ ಇನ್ನು ತುಳಸಿ ಕಟ್ಟ ಇಟ್ಕೊಳ್ಳುವಂಥದ್ದು, ಬೇರೆ ಬೇರೆ ಪ್ಲಾಂಟ್ ಗಳು ಇಟ್ಕೊಳ್ಳುವಂಥದ್ದು, ವಾಸ್ತು ಸಂಬಂಧ ಇರೋ ಪ್ಲಾಂಟ್ ಗಳನ್ನ ಇಟ್ಕೋಬಹುದು. ಅಷ್ಟೆಲ್ಲ ಇಟ್ಕೊಂಡ್ರು ಕೂಡ ನಮ್ಗೆ ಇಷ್ಟು ಕಾರಿಡಾರ್ ಜಾಗ ಸಿಗುತ್ತೆ. ಇದು ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಿಂಡೋ ರೋಡ್ ಸೈಡ್ ಗೆ ಬರುತ್ತೆ. ಇದು ಕೂಡ ಅಷ್ಟೇನೆ ಈಸ್ಟ್ ಡೋರ್ ಬರುತ್ತೆ. ಇನ್ನು ವಾಸ್ಕಲ್ ಸೈಜ್ ನೋಡಿದ್ರಲ್ಲ ಹೆಂಗಿದೆ ನೋಡಿ, ಬಿಗ್ ಸೈಜು 4x9 ಬರುತ್ತೆ ವಾಸ್ಕಲ್ಲು. ಹೆವಿ ಗೇಜ್, ಮೂಲ ದ್ವಾರ ತುಂಬಾ ಭಾರವಾಗಿರ್ಬೇಕು ಅಂತಾರೆ. ಅದೇ ತರನೇ ಒಳ್ಳೆ ಘಟ ಇರುವಂತಹ ಮರನೇ ನಮ್ಗೆ ಹಾಕೊಟ್ಟಿರುವಂತದ್ದು. ಇದು ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಇವ್ರದ್ದು ಕೆಲಸ ನೋಡಿದ್ರೆ ಇದು ಟೀಕುಡ್, ಇದು ರಾಡ್ ಫುಲ್ಲು ಬಂದಿರುತ್ತೆ. ಎಲಿವೇಶನ್ ವೈಸ್ ಅಲ್ಲಿ ನಮ್ಗೆ ಈ ತರ ಬಿಲ್ಡ್ ಮಾಡಿರುವಂತದ್ದು. ಸಖತ್ತಾಗಿ ಮಾಡಿದ್ದಾರೆ ಮನೆ, ಅದ್ಭುತವಾಗಿದೆ.
ಈಸ್ಟ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರು 95% ವಾಸ್ತು. ಯಾರು ಕೂಡ 100% ನ ಯೂಸ್ ಮಾಡೋದಕ್ಕೆ ಬರೋದಿಲ್ಲ. 95% ವರೆಗೂ ನಮಗೆ ವಾಸ್ತುನ ಬಿಲ್ಡ್ ಮಾಡಿದ್ದಾರೆ. ಇದು ರೋಡ್ ಸೈಡ್ಗೆ ಡೋರ್ ಬರೋದ್ರಿಂದ ವೆಂಟಿಲೇಷನ್ ಬಗ್ಗೆ ನಾನು ಮೈನ್ ರೋಡ್ ಬಗ್ಗೆ ಏನು ಮಾತಾಡೋ ಹಾಗೆ ಇಲ್ಲ. ಮನೆ ಇರೋವರೆಗೂ, ನಾವಿರೋವರೆಗೂ ಏನು ನಮ್ಗೆ ಅಕ್ಕಪಕ್ಕ ಮನೆಗಳಾದ್ರೂ ಕೂಡ ಏನು ನಮ್ಗೆ ಸನ್ಲೈಟ್ ಟ್ರಾವೆಲ್ ಮಾಡ್ಬೇಕೋ ಆ ಸನ್ಲೈಟ್ ಮನೆ ಒಳಗಡೆ ಎಕ್ಸಾಕ್ಟ್ ಆಗಿ ನಮ್ಗೆ ಟ್ರಾವೆಲ್ ಮಾಡುತ್ತೆ. ಈಸ್ಟ್ ಡೋರ್ ಆಗಿರೋದ್ರಿಂದ, ಅದು ರೋಡ್ ಸೈಡ್ಗೆ ಬಿಟ್ಟಿರೋದ್ರಿಂದ. ಇನ್ನ ಮನೆ ಬಗ್ಗೆ ಮಾತಾಡೋದಾದ್ರೆ ಮಾತೇ ಬರೋದಿಲ್ಲ. ಯಾಕಂದ್ರೆ ಇದೇ ತರ ವರ್ಕ್ ನಾನು ವೆಸ್ಟ್ ಫೇಸಿಂಗ್ ಒಂದು ಬಿಲ್ಡಿಂಗ್ ಹಾಕಿದ್ದೆ. ಅದಕ್ಕೂ ತುಂಬಾ ವ್ಯೂಸ್ ಗಳು ಬಂದಿದೆ. ತುಂಬಾ ಜನ ಬಂದು ಅಪ್ರಿಶಿಯೇಟ್ ಮಾಡಿದಿರ, ಮನೆಗಳನ್ನ ನೋಡಿ ತುಂಬಾ ಖುಷಿ ಕೂಡ ಪಟ್ಟಿದ್ದೀರಾ. ಅದೇ ಬಿಲ್ಡರೇ ಈ ಮನೆಯನ್ನು ಬಿಲ್ಡ್ ಮಾಡಿರುವಂತದ್ದು. ಫೇಸಿಂಗ್ ನಾರ್ತ್ ಬರುತ್ತೆ, ಇದು ಈಸ್ಟ್ ಫೇಸಿಂಗು ಈಸ್ಟ್ ಡೋರ್ ಬರುತ್ತೆ. ಸೇಮ್ ವರ್ಕ್ ಲಕ್ಸುರಿಯಾಗಿ ಬಂದಿದೆ. ಮಾತ್ರ ಲಕ್ಸುರಿ ಮನೆನೇ ಲೆಕ್ಸುರಿ ಮನೆ, ತುಂಬಾ ಸಖತ್ತಾಗಿದೆ. ಎಂಟ್ರಿ ಆಗ್ತಾ ಇದ್ದಂಗೆ ನಾರ್ತ್ ಈಸ್ಟ್ ನಮ್ಗೆ ಓಪನ್, ದೇವ್ರ ಮೇಲೆ ಓಪನ್ ಮಾಡಿ ಇಲ್ಲೊಂದು ಝೂಮರ್ ಲೈಟ್ ಒಂದು ಕೊಟ್ಟಿರುವಂತದ್ದು. ಈ ಟಿವಿ ಯೂನಿಟ್ ನೋಡಿದಿರಲ್ಲ, ಇದು ಟಿವಿ ಯೂನಿಟ್. ಇದು ಕೂಡ ನಮಗೆ ಫುಲ್ ವೆನಿಯರ್ ಶೀಟ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಕೆಳಗಡೆ 3 ಡ್ರಾಯರ್ ಬಾಕ್ಸ್ ಗಳು, ಸೆಟಪ್ ಬಾಕ್ಸ್ ಗಳೆಲ್ಲ ಈ ಪೋರ್ಷನ್ ಕೆಳಗಡೆ ಆಲ್ರೆಡಿ ಈಗ ಪ್ರೆಸೆಂಟ್ ರನ್ನಿಂಗ್ ಇದೆ ನೋಡಿ. ಆಲ್ರೆಡಿ ಮನೆಗೆ ಕ್ಯಾಮ್ರಾ ವರ್ಕ್ ಅಲ್ಲ ಇವಾಗ ಪ್ರೆಸೆಂಟ್ ರನ್ನಿಂಗ್ ಇರೋದು. ಅದು DVD ಪ್ಲೇಯರ್ ಅಲ್ಲಿ ನಮ್ಗೆ ಈ ಪೋರ್ಷನ್ ಅಲ್ಲಿ ವರ್ಕ್ ಆಗ್ತಾ ಇದೆ. ಇಂಟೀರಿಯರ್ ಹಾಗೆ ಮೇಲ್ಗಡೆ ಸೆಕೆಂಡ್ ಫ್ಲೋರ್ ವರೆಗೂ ಕಂಟಿನ್ಯೂ ಆಗಿ ಆ ಸೆಕೆಂಡ್ ಫ್ಲೋರ್ ಸೀಲಿಂಗ್ ಗೆ ನಮ್ಗೆ ಹಿಂಗ್ ತಗೊಂಡಿರೋದು. ಈ ಪೋರ್ಷನ್ ಫುಲ್ ನಮ್ಗೆ 5 ಸ್ಟೇಜ್ ಅಲ್ಲಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಇನ್ನು ಹಾಲ್ ನೋಡಿದ್ರಲ್ಲ, ಮಾಮೂಲಿ ರೋಡ್ ಸೈಡ್ ಅಲ್ಲಿರೋ ವಿಂಡೋ, ಹಾಲು, ಮೇಲ್ಗಡೆ ಇಂಟೀರಿಯರ್ ಅಂಡ್ POP ಮಿಕ್ಸು, ಲಿಫ್ಟ್, ಈ ಕಡೆ ಸ್ಟೇರ್ ಕೇಸು ವಿತ್ ಸ್ಟೋರೇಜ್ ಇಷ್ಟು ಬರುತ್ತೆ. ಫ್ಲೋರಿಂಗು ಇಟಾಲಿಯನ್ ಮಾರ್ಬಲ್, ಒಳ್ಳೆ ಗ್ರೇನ್ಸ್, ಮತ್ತೆ ಇದು ಬುಕ್ ಮಾರ್ಕ್ ಗ್ರಾನೈಟ್ ಅಂತಾನೆ ಹೇಳ್ಬೋದು. ಇದು ಅಂದ್ರೆ ಲೈವಿಂಗ್ ಮಾಡಿರೋದು ನಮ್ಗೆ ಕಾಣಿಸೋದೇ ಇಲ್ಲ. ಒಂದಕ್ಕೊಂದಕ್ಕೆ ಗ್ರೇನ್ಸ್ ಗಳನ್ನ ನಮ್ಗೆ ಮ್ಯಾಚ್ ಮಾಡಿರುವಂತಹ ವರ್ಕುಗಳನ್ನ ಇಟಾಲಿಯನ್ ಮಾರ್ಬಲ್ ಅಲ್ಲಿ ನಾವು ಈ ಪೋರ್ಷನ್ ಈ ಫ್ಲೋರ್ ಅಲ್ಲಿ ನೋಡ್ಬೋದು. ಇನ್ನು ವಾಲ್ಗಳು ನೋಡಿ, ಇದು ಫುಲ್ ವೆನ್ನೀರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಬ್ಯೂಟಿಫುಲ್ ಆಗಿದೆ ನೋಡಿ. ಇದ್ರ ಕೆಳಗಡೆ ನಾವು ಸೋಫಾ ಹಾಕೊಂಡು ಕುತ್ಕೊಂಡು ಒಂದು ಫೋಟೋ ಇಡ್ಸ್ಕೊಂಡ್ರೆ ಅಂಬಾಟಾಗಿ ಬರುತ್ತೆ ಅಂತಾನೆ ಹೇಳ್ಬೋದು. ಲವ್ಲಿ ಆಗಿದೆ. ನಮ್ಮ ಮಾಮೂಲಿ ಸೀಲಿಂಗ್ ಅಲ್ಲಿ ವಿತ್ ಫ್ಯಾನು ವಿತ್ ಎರಡು ಡಿಸೈನ್ ಲೈಟ್ ಗಳು ಕೂಡ ನಮ್ಗೆ ಯೂಸ್ ಮಾಡಿದ್ದಾರೆ. ಆರಾಮಾಗಿ ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೊಂಡ್ರೆ ಇವಾಗ ನೋಡಿ ಇಷ್ಟು ಡೆಪ್ತ್ ಸಿಗುತ್ತೆ. ಇವಾಗ ನಾನು ಕ್ಯಾಮ್ರಾ ಇಂದ ಏನ್ ನೋಡ್ತಾ ಇದೀರಲ್ಲ, ಇಷ್ಟು ಡೆಪ್ತ್ ನಮ್ಗೆ ಟಿವಿ ನೋಡುತ್ತೆ. ಈ ಪೋರ್ಷನ್ ಅಲ್ಲಿ ನಮ್ಗೆ ಸೋಫಾ ಕವರ್ ಆಗುತ್ತೆ. ಇಷ್ಟು ಕವರ್ ಆದ್ರೂ ಕೂಡ ಇಷ್ಟು ಜಾಗ ಬಿಟ್ಟೆ ನಾನು ನಿಮಗೆ ವಿಡಿಯೋ ಮಾಡ್ತಾ ಇರೋದು ನೋಡಿ. ಇಷ್ಟು ಡೆಪ್ತ್ ನಮ್ಗೆ ಟಿವಿ ಸಿಗುವಂತದ್ದು. ಎಕ್ಸಾಕ್ಟ್ ನಮ್ಗೆ 90 ಡಿಗ್ರಿಲಿ ಟಿವಿ ನೋಡಬಹುದು. ಆ ಪ್ರಾವಿಷನ್ ಈ ಪೋರ್ಷನ್ ಅಲ್ಲಿ ನಮ್ಗೆ ಮಾಡಿರುವಂತದ್ದು. ಇನ್ನ ಈ ಟಿವಿ ಬ್ಯಾಕ್ ಸೈಡ್, ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ, ಅಂದ್ರೆ ಕೆಳಗಡೆ ಸೆಟ್ ಬ್ಯಾಕ್ ಇದೆ, ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ಅದು ಕೂಡ ನಮ್ಗೆ ವೆಂಟಿಲೇಷನ್ ಗೆ ಪ್ರಾವಿಷನ್ ಮಾಡಿ ಒಂದು ವಿಂಡೋ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ 2 ಆಗೋಯ್ತು, ಈ ಪೋರ್ಷನ್ ಅಲ್ಲಿ 1 ಆಗೋಯ್ತು. ಇಲ್ಲೇ ಈ ಜಾಗದಲ್ಲಿ ನಮ್ಗೆ 3 ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ದೊಡ್ಡ ವೆಂಟಿಲೇಷನ್ ವಿಂಡೋಗಳನ್ನ ನೋಡಬಹುದು. ಟಿವಿ ಯೂನಿಟ್ ನೋಡಿ ಈ ತರ ಇದೆ. ಮೇಲ್ಗಡೆ ಪರಗೊಳಗಳು ಕೊಟ್ಟಿರೋದು ಕೂಡ ನಮಗೆ ಇಂಟೀರಿಯರ್ ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಟಿವಿ ಯೂನಿಟ್ ಸೆಕೆಂಡ್ ಫ್ಲೋರ್ ವರೆಗೂ ಕೂಡ ನಮಗೆ ಕಂಟಿನ್ಯೂ ಮಾಡಿ ಕೊಟ್ಟಿರುವಂತದ್ದು. ಮೈನ್ ಡೋರ್ ಈ ತರ ಇದೆ. ಮೈನ್ ಡೋರ್ ಅಲ್ಲಿ ಸ್ವಲ್ಪ ಕೆಲಸಗಳಿದೆ. ಇದು ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಈ ಓಪನ್ ಸ್ಪೇಸ್, ಈ ಪೋರ್ಷನ್ ಮತ್ತೆ ಈ ಪೋರ್ಷನ್ ಅಲ್ಲಿ ನಮಗೆ ಆಂಟಿಕ್ ಪೀಸ್ ಬರುತ್ತೆ. ಇದು ನಮ್ಗೆ ಆಂಟಿಕ್ ಪೀಸ್ ಅಲ್ಲಿ ನಮಗೆ ಫೈನಲ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿ ಕೊಡುವಂತದ್ದು. ಇದು ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿರುವಂತಹ ಲಿವಿಂಗ್ ರೂಮು. ಅದ್ರ ಆಪೋಸಿಟ್ ಅಲ್ಲಿ ಲಿಫ್ಟ್ ಗೋಲ್ಡ್ ಫಿನಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಲಕ್ಸುರಿ ಆಗಿ ಬಂದಿದೆ. ಸುಮ್ನೆ ಕಮೆಂಟ್ ಅಲ್ಲಿ ಮಾತಾಡ್ತಾರೆ ಎಷ್ಟೊತ್ತಿ ಲಕ್ಸುರಿ ಹೇಳ್ತೀಯ ಅಂತ. ಬಟ್ ಮನೆ ಆ ತರ ಇದೆ, ಏನ್ ಮಾಡೋದು, ಆ ವರ್ಲ್ಡ್ ನಾವು ಯೂಸ್ ಮಾಡ್ಬೇಕಾಗುತ್ತೆ. ಕಳ್ದೋಗ್ಬೇಕು ಮನೆ ನೋಡಿದ್ರೆ. ಅಷ್ಟು ಬೊಂಬಾಟಾಗಿ ನಂಗೆ ತುಂಬಾ ಖುಷಿ ಆಯ್ತು ಮನೆ ನೋಡ್ತಾ ಇದ್ರೆ. ಸ್ವಲ್ಪ ವಿಡಿಯೋ ಲೆಂತಿ ಆಗಿ ಬರುತ್ತೆ. ಲಿಫ್ಟ್ ಪ್ರೆಸೆಂಟ್ ವರ್ಕಿಂಗ್ ಇದೆ ನೋಡಿ. ಬಾರ್ಡರ್ ಡೋರ್ 2 ಡೋರು ಗೋಲ್ಡ್ ಫಿನಿಶಿಂಗ್ ಅಲ್ಲಿ ಇದೆಯಲ್ಲ, ಓಪನ್ ಮಾಡಿದ್ರು ಕೂಡ ನಿಮ್ಗೆ ಒಳಗಡೆ ಇದೇ ಫೀಲೇ ಬರುತ್ತೆ ನೋಡಿ. ಹೆಂಗಿದೆ, ಸಕ್ಕತ್ತಾಗಿದೆ ಮಾತ್ರ. ಬ್ಯೂಟಿಫುಲ್ ವರ್ಕ್ ಅಂತೂ ಬ್ಯೂಟಿಫುಲ್ ವರ್ಕ್ ಸಕ್ಕತ್ತಾಗಿ ಮಾಡಿದ್ದಾರೆ. ವೀಕ್ಷಕರೇ ನೋಡಿ, ಇದು ಲಿವಿಂಗ್ ರೂಮ್ ಆಯ್ತು. ಇನ್ನು ರೈಟ್ ಆಗಿ ಈ ತರ ಟರ್ನ್ ಮಾಡಿದ್ರೆ ಈ ಸ್ಪೇಸ್ ಏನಿದೆ, ಈ ಡಿಸೈನ್ ವರ್ಕ್ ಇಂಟೀರಿಯರ್, ಇದ್ರ ಆಪೋಸಿಟ್ ಬರೋದೇ ನಮ್ಗೆ ಡೈನಿಂಗ್ ಏರಿಯಾ. ಇಲ್ಲೊಂದು 4 ಜನ ಊಟ ಮಾಡೋಷ್ಟು ಜಾಗ ನಾವು ಯೂಸ್ ಮಾಡ್ಕೊಬಹುದು. ಅದ್ರ ಪಕ್ಕದಲ್ಲಿ ಗೋಲ್ಡ್ ಫಿನಿಶಿಂಗ್ ಜೊತೆಗೆ ಇರುವಂತಹ ಸೆರಾಮಿಕ್ ಹ್ಯಾಂಡ್ ವಾಶ್ ಇದೆ ನೋಡಿ. ಲಿಫ್ಟ್ ಏನು ನಮ್ಗೆ ಡಿಸೈನ್ ಇದೆ, ಸೇಮ್ ಡಿಸೈನ್ ಅಲ್ಲಿ ಕೂಡ ನಮ್ಗೆ ಇದು ಹ್ಯಾಂಡ್ ವಾಶ್ ನ ಯೂಸ್ ಮಾಡಿರುವಂತದ್ದು. ವಿತ್ ಜಾಗ್ವಾರ್ ಐಟಮ್ಸ್ ಕಂಪ್ಲೀಟ್ ಆಗಿದೆ. ದೊಡ್ಡದಾಗಿರುವಂತಹ ಮಿರರ್, ಅದ್ರ ಮೇಲ್ಗಡೆ ಲಾಫ್ಟ್. ಈ ಲಾಫ್ಟ್ ವರ್ಕ್ಗಳೆಲ್ಲ ನಮ್ಗೆ ವೆನ್ನೀರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಅದ್ರ ಆಪೋಸಿಟ್ ಅಲ್ಲಿ ನೋಡಿ, ಇದು ಕೂಡ ನಮ್ಗೆ ಸೀಲಿಂಗ್ ಅಲ್ಲಿ ವಿತ್ ಇಂಟೀರಿಯರ್ ವರ್ಕ್, ವೆನ್ನೀರ್ ಪಾಲಿಶಿಂಗ್ ವಿತ್ POP ಎಲ್ಲ ಮಿಕ್ಸ್ ಮಾಡಿ ತುಂಬಾ ಬ್ಯೂಟಿಫುಲ್ ಆಗಿ ನಮ್ಗೆ ತಗೊಂಡಿರುವಂತದ್ದು. ಇದು ಪೂಜಾ ಮನೆ ಬರುತ್ತೆ. ಪೂಜಾ ಮನೆಗೆ ಆಮೇಲೆ ಬರ್ತೀನಿ. ಈಗ ಡೈನಿಂಗ್ ಏರಿಯಾ ಆಯ್ತು. ಈ ಡೈನಿಂಗ್ ಏರಿಯಾ ಆಪೋಸಿಟ್ ಅಲ್ಲಿ ಬರೋದೇ ನಮ್ಗೆ ಅಕ್ರಾಲಿಕ್ ಶೀಟ್ ಅಲ್ಲಿ ಕಂಪ್ಲೀಟ್ ಆಗಿ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿರುವಂತಹ ಮಾಡ್ಯುಲರ್ ಕಿಚನ್. ಇದು
ಹೇಗಿದೆ ನೋಡಿ, ವೈಟ್ ಕಲರ್ ಕ್ವಾರ್ಟ್ಸ್ ನ ಯೂಸ್ ಮಾಡಿದ್ದಾರೆ. ಕೆಳಗಡೆ ಸ್ಟೋರೇಜು ವೈಟ್ ಇದೆ ವಿತ್ ಗೋಲ್ಡ್ ಫಿನಿಶಿಂಗ್ ಇರುವಂತಹ ಹ್ಯಾಂಡಲ್ಸ್ ಇದೆ. ಮೇಲ್ಗಡೆ ಲಾಫ್ಟ್ ಗಳು ಅಷ್ಟೇನೆ ವೈಟ್ ಫಿನಿಶಿಂಗ್ ಇರುವಂತಹ ಅಕ್ರಾಲಿಕ್ ಶೀಟ್ ವಿತ್ ಗೋಲ್ಡ್ ಫಿನಿಶಿಂಗ್ ಇರುವಂತಹ ಹ್ಯಾಂಡಲ್ಸ್ ಗಳು. ಬಾರ್ಡರ್ ಅಲ್ಲಿ ಸೆಂಟ್ರಲ್ ಇರೋದು ಮಾತ್ರ ಸ್ವಲ್ಪ ಬ್ರೌನಿಶ್ ನ ಯೂಸ್ ಮಾಡಿದ್ದಾರೆ. ಕಲರ್ ಕಾಂಬಿನೇಷನ್ ಅಲ್ಲಿ ನಮಗೆ ಯೂಸ್ ಮಾಡಿರುವಂತದ್ದು. ಮತ್ತೆ ಟೈಲ್ಸ್ ನೋಡಿ, ಅಲ್ಲಿ ಕೊಳೆ ಕಾಣಿಸ್ತಿದೆಯಲ್ಲ, ಅದು ಬಾರ್ಡರ್ ಅಲ್ಲಿ ಏನು ಟೈಲ್ಸ್ ಯೂಸ್ ಮಾಡಿದ್ರೆ ಮೇಂಟೆನೆನ್ಸ್ ಗೆ, ಅದು ಕೂಡ ನಮ್ಗೆ ಸ್ವಲ್ಪ ಗ್ರೇ ಅಂಡ್ ವೈಟ್ ಮಿಕ್ಸ್ ಆಗಿರುವಂತಹ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಹೆಂಗಿದೆ ನೋಡಿ, ಈ ಕಡೆಯಿಂದ ನೋಡಿದ್ರೆ ಫ್ಲೋರಿಂಗ್ ವಿತ್ ಇಂಟೀರಿಯರ್ ವರ್ಕ್, ಸೆಂಟ್ರಲ್ ಕಲರ್ ಕಾಂಬಿನೇಷನ್, ಮೇಲ್ಗಡೆ POP ವಿತ್ ವಾಮ್ಲೈಟ್, ಅದಕ್ಕೆ ಯೂಸ್ ಮಾಡಿರೋ ಲೈಟಿಂಗ್ ಕಲರ್ ಕೂಡ ಹೆಂಗೆ ಹೆವಿ 100% ರಾಯಲ್ ಕೊಡುವಂತಹ ಕಿಚನ್ ಇದು. ಸೂಪರ್ ಅಂದ್ರೆ ಸೂಪರ್ ಆಗಿ ನಮ್ಗೆ ಬಿಲ್ಡ್ ಆಗಿದೆ. ಕೆಳಗಡೆ ಫುಲ್ ಸ್ಟೋರೇಜ್, ಆರಾಮಾಗಿ ತುಂಬಾ ಜನ ಅಂದ್ರೆ ಒಂದು 5-6 ಜನ ಕುತ್ಕೊಂಡು ಹಂಗೆ ಓಡಾಡ್ಮೇಲೆ ಯಾವ್ದಾರ ಹತ್ರ ಏನು ನಮ್ಗೆ ಮನೇಲಿ ಅಡಿಗೆ ಮಾಡಿ ಓಡಾಡ್ಬೇಕಾದ್ರೆ ಎಷ್ಟು ಜನ ಏನ್ ಇರ್ತಾರೆ ಅಷ್ಟು ಜನನು ಈ ಪೋರ್ಷನ್ ಅಲ್ಲಿ ಫುಲ್ ಓಡಾಡ್ಬೋದು. ಅಷ್ಟು ಸ್ಪೇಷಿಯಸ್ ಆಗಿ ನಮ್ಗೆ ಈ ಕಿಚನ್ ನ ಬಿಲ್ಡ್ ಮಾಡಿದ್ದಾರೆ. ಈ ಸ್ಪೇಸ್ ಏನಿದೆ, ಈಗ ಬರ್ತಾ ಇರೋ ಟ್ರೆಂಡಿಂಗ್ ಏನು ಫ್ರಿಡ್ಜ್ ಇದೆಯಲ್ಲ, ಡಬಲ್ ಡೋರ್ ಇರುವಂತ ಫ್ರಿಡ್ಜ್, ಆ ಫ್ರಿಡ್ಜ್ ಕೂಡ ನಾವು ಯೂಸ್ ಮಾಡ್ಬೋದು. ಅಷ್ಟು ಸ್ಪೇಸ್ ಇದೆ ಈ ಪೋರ್ಷನ್ ಇಂದ. ಅಷ್ಟು ಈ ಜಾಗ ಏನಿದೆ ಅಷ್ಟು ಸ್ಪೇಸ್ ಈ ಪೋರ್ಷನ್ ಅಲ್ಲಿ ಬಿಟ್ಟಿದ್ದಾರೆ. ಅದಕ್ಕೆ 32 ಆಂಪ್ ಇರುವಂತಹ ಒಂದು ಪವರ್ ಪಾಯಿಂಟ್. ಅದು ಕೂಡ ನಮ್ಗೆ ಲೀಸಾ ಕಂಪ್ನಿ ಯೂಸ್ ಮಾಡಿರುವಂತಹ ಪವರ್ ಇದು ನೋಡಿ. 2x4 ವೆಟ್ರೋಫೈಟ್ ಟೈಲ್ಸ್, ಮೇಂಟೆನೆನ್ಸ್ ಈಸಿ. ಅಕ್ವಾಗಾರ್ಡ್ ಈ ಪೋರ್ಷನ್ ಅಲ್ಲಿ ಬರುತ್ತೆ. ಈ ಪೋರ್ಷನ್ ಅಲ್ಲಿ ಬಂದು ನಮ್ಗೆ ಒಂದು ಹ್ಯಾಂಡ್ ವಾಶ್, ಇನ್ನು ಮಾಮೂಲಿ ಲಾಫ್ಟ್ ಕೆಳಗಡೆ ವಿತ್ ಪ್ರೊಫೈಲ್ ಲೈಟ್. ಈ ಪೋರ್ಷನ್ ಅಲ್ಲಿ ಟಿಕೆಟ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ 2 ವಿಂಡೋ. ಈ ಪೋರ್ಷನ್ ಅಲ್ಲಿ ಸ್ಟೋರೇಜ್ ಎಲ್ಲ ಹಿಂಗಿದೆ. ಸ್ಟೋರೇಜ್ ನಮ್ಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಕಿಚನ್ ಅಲ್ಲಿ, ಚೆನ್ನಾಗಿದೆ. ಎಲ್ಲ ಅಕ್ರಾಲಿಕ್ ಶೀಟ್ ನೋಡಿ ಏನಿದೆ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಈ ಬಾರ್ಡರ್ ಅಲ್ಲಿ ನೋಡಿದ್ರೆ ಇಲ್ಲಿ 2 mm ಶೀಟ್ ಕರುತ್ತದೆ. ಇದು ಅಕ್ರಾಲಿಕ್ ನಮಗೆ 2 mm ಬರುತ್ತೆ. 2 mm ಶೀಟ್ ನಮಗೆ ಯೂಸ್ ಮಾಡಿರುವಂತದ್ದು. ಆಮೇಲೆ ಈ ಕಿಚನ್ ಇಂದ ನೋಡಿದ್ರೆ ಡೈನಿಂಗ್ ಏರಿಯಾ ನಮಗೆ ಈ ಪೋರ್ಷನ್ ಅಲ್ಲಿ ಬರುತ್ತೆ. ಇದೆಲ್ಲ ನಮಗೆ ಇಂಟೀರಿಯರ್ ವರ್ಕ್ ಮಾಡಿರುವಂತದ್ದು ವಿತ್ ಫೋಟೋ ಫ್ರೇಮ್ ವರ್ಕ್ಗಳೆಲ್ಲ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ, ಚೆನ್ನಾಗಿ ಕೊಟ್ಟಿದ್ದಾರೆ. ಇದ್ರ ಪಕ್ಕದಲ್ಲಿ ಯುಟಿಲಿಟಿ ಇದೆ ಯುಟಿಲಿಟಿ. ಡಿಶ್ ವಾಶ್ ಮತ್ತೆ ವಾಷಿಂಗ್ ಮಿಷಿನ್ ಎರಡೂ ಯೂಸ್ ಮಾಡ್ಬೋದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಇಲ್ಲೂ ಕೂಡ ನಮ್ಗೊಂದು SS ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತ ಒಂದು ಸಿಂಕ್ ವರ್ಕ್ ಕಂಪ್ಲೀಟ್ ಆಗಿ ವಿತ್ ಕೊಳ ಎಲ್ಲ ಫಿಟ್ ಮಾಡ್ಕೊಟ್ಬಿಟ್ಟಿದ್ದಾರೆ. ಇನ್ನು ವಾಲ್ಗಳಿಗೆಲ್ಲ 2 ವೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಎದುರುಗಡೆ ವಾಲ್ಗೆ ಬಂದು ಎಲ್ಲ 2x4 ವೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು, ಚೆನ್ನಾಗಿದೆ. ವಿತ್ ಗ್ರೋಟಿಂಗ್ ವರ್ಕ್ಗಳೆಲ್ಲ ಕಂಪ್ಲೀಟ್ ಆಗಿರುವಂತದ್ದು. ವಿತ್ ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಆಮೇಲೆ ಈ ಮನೆಗೆ ಯೂಸ್ ಮಾಡಿರೋ ಫ್ರೇಮ್ಸ್ ಗಳು, ಡೋರ್ಸ್ ಗಳು ಎಲ್ಲ ಟೀಕುಟೆ ಬರುತ್ತೆ. ಮೇನ್ ಬೇಕಾಗಿರೋದು ಒಂದು ಮನೆಗೆ ಒಂದು ಪೂಜಾ ಮನೆ ಏನಕ್ಕಂದ್ರೆ ಒಂದು ಪಾಸಿಟಿವ್ ಎನರ್ಜಿ ಮನೆಗೆ ಪಾಸ್ ಆಗ್ಲಿ, ಒಂದು ನೆಮ್ಮದಿ ಸಿಗ್ಲಿ ಅಂತ ಆ ಪೂಜಾ ಮನೆನ ಈ ತರ ಬಿಲ್ಡ್ ಮಾಡಿದ್ದಾರೆ. ಫುಲ್ಲು ನೋಡಿ 2 ಪಿಲ್ಲರ್ಗಳು ಬರುತ್ತೆ, ಟೀಕುಟ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಮೇಲ್ಗಡೆ ಒಂದು ಲಕ್ಷ್ಮೀ ವಿಗ್ರಹ, ಪಕ್ಕದಲ್ಲಿ 2 ಆನೆ ಇರುವಂತಹ ಒಂದು ಲೋಗೋ. ಒಂದು ಸೇಮ್ ಒಂದು ದೇವ್ರ ಮನೆ, ಒಂದು ದೇವಸ್ಥಾನ ಇದ್ದಂಗೆ ದೇವ್ರ ಮನೆನ ನಮಗೆ ಕ್ರಿಯೇಟ್ ಮಾಡಿರುವಂತದ್ದು. ಮೇಲ್ಗಡೆ ಈ ಪೋರ್ಷನ್ ಅಲ್ಲಿ ಕೂಡ ಅಷ್ಟೇ ಸೀಲಿಂಗ್ ಅಲ್ಲಿ ಇಂಟೀರಿಯರ್ ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಬಾರ್ಡರ್ ಅಲ್ಲಿ ಈ ಪೋರ್ಷನ್ ಅಲ್ಲಿ ಕೂಡ ನಮಗೆ ಇಂಟೀರಿಯರ್ ವರ್ಕ್ ವಿತ್ ವೆನಿರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಈ ಪೂಜಾ ಮನೆ ನೋಡಬಹುದು, ಈ ಪೋರ್ಷನ್ ಎಲ್ಲ ಹೆವಿ ಘಟ ಇದೆ, ಇದು ಸಖತ್ತಾಗಿದೆ. ಇದು ಗೇಜು ಬಂದು ಒಂದ್ಸತಿ ಫೀಲ್ ಮಾಡಿ ಮನೆನ ನೋಡಿ, ನಿಮ್ಗೆ ಒಂದು ಐಡಿಯಾ ಬರುತ್ತೆ ಏನ್ ಯೂಸ್ ಮಾಡಿದ್ದಾರೆ ಮೆಟೀರಿಯಲ್ಸ್ ನ ಅಂತ. ಈ ಪೂಜಾ ಮನೆಗೆ ನೋಡಿ ಫ್ಲೋರಿಂಗ್ ಅಲ್ಲಿ ರೆಡ್ ಕಲರ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ ವಾಸ್ತು. ಮತ್ತೆ ವಾಲ್ಗಳೆಲ್ಲ 2x4 ವೆಟ್ರೋಫೈಟ್ ಟೈಲ್ಸ್ ವೈಟ್ ನ ಯೂಸ್ ಮಾಡಿದ್ದಾರೆ. ಬಾರ್ಡರ್ ಅಲ್ಲಿ ನಮಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿರುವಂತದ್ದು. ಇನ್ನ ಸೀಲಿಂಗ್ ಅಲ್ಲಿ ಈ ಪೋರ್ಷನ್ ಅಲ್ಲಿ ಇಂಟೀರಿಯರ್ ವರ್ಕ್ ವಿತ್ ಲೇಸರ್ ಕಟಿಂಗ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಆರಾಮಾಗಿ ಒಬ್ರು ಕುತ್ಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. 2 ಡ್ರಾಯರ್ ಬಾಕ್ಸ್ ಸ್ಟೋರೇಜ್, ಗ್ರಾನೈಟ್ ಕ್ಲೇಡಿಂಗ್. ಈ ತರ ನಮಗೆ ಒಂದು ಪೂಜಾ ಮನೆ ಇದೆ, ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಆಗಿರುವಂತದ್ದು. ಈ ಪೂಜಾ ಮನೆ ಪಕ್ಕದಲ್ಲಿ ನಮ್ಗೊಂದು ಪೇರೆಂಟ್ಸ್ ರೂಮ್ ಬರುತ್ತೆ. ಇನ್ ಕೇಸ್ ಮನೆ ತಗೊಳ್ಳೋರು ಏನಾದ್ರು ಅವ್ರದ್ದೇನಾದ್ರು ಸೆಂಟಿಮೆಂಟ್ ಮಂಚಗಳೆಲ್ಲ ಒಂದೊಂದಿರುತ್ತೆ. ರೋಸ್ವುಡ್ ಅಲ್ಲಿ ಮಾಡಿರುವಂತದ್ದು, ಟೀಕುಡ್ ಅಲ್ಲಿ ಮಾಡಿರುವಂತದ್ದು ಸೆಂಟಿಮೆಂಟ್ ಮಂಚಗಳು. ಆ ಮಂಚ ಏನಾದ್ರು ಈ ಫ್ಲೋರಿಂಗ್ ಅಲ್ಲಿ ಬೇಕಾದ್ರೆ ಈ ಫ್ಲೋರ್ಗೆ ಅಂದ್ರೆ ಈ ರೂಮ್ಗೆ ಬೇಕಾದ್ರೆ ಯೂಸ್ ಮಾಡ್ಬೋದು. ಅಷ್ಟು ಜಾಗ, ಒಂದು ಕಿಂಗ್ ಸೈಜ್ ಕಾಟೇಜ್ ಕೂಡ ಓಡಾಡಕ್ಕೆ ತುಂಬಾ ಜಾಗ ಇರುವಂತಹ ಒಂದು ರೂಮು. ಈ ಪೋರ್ಷನ್ ಅಲ್ಲಿ ಡಿಸೈನ್ ಇರುವಂತಹ ವಾಲ್ ಪೇಪರ್, ಸೀಲಿಂಗ್ ಅಲ್ಲಿ ವಿತ್ ಲೈಟ್ ವಿತ್ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಒಂದು ವೆಂಟಿಲೇಷನ್ ವಿಂಡೋ. ಹಿಂಗೆ ನೋಡಿ, ಇದು ದೇವ್ರ ಮನೆ ವಾಲು. ದೇವ್ರ ಮನೆ ವಾಲ್ಗೂ ರೂಮ್ಗೂ ಯಾವುದೇ ರೀತಿ ಅಟ್ಯಾಚ್ ಇಲ್ಲ. ಫುಲ್ ನಮ್ಗೆ ಯಾವುದೇ ರೀತಿ ಏನು ಬರೋದಿಲ್ಲ, ಒಂದು ಕೂಡ ನಮ್ಗೆ ಅಟ್ಯಾಚ್ ಆಗೋದಿಲ್ಲ. ಅಷ್ಟು ಜಾಗ ಹಿಂಗೆ ಬಿಲ್ಡ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಇನ್ನು ಈ ಪೋರ್ಷನ್ ಅಲ್ಲಿ ನಮಗೆ ಡ್ರೆಸ್ಸಿಂಗ್ ಏರಿಯಾ,
ಐಟಮ್ಸ್ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ವಾರ್ಡ್ರೋಬ್. ಈ ಪೋರ್ಷನ್ ಅಲ್ಲಿ ನಮಗೆ ಡ್ರೆಸ್ಸಿಂಗ್ ವಿತ್ ಮಿರರ್ ವಿತ್ ಸ್ಟೋರೇಜ್. ಇದ್ರ ಆಪೋಸಿಟ್ ಅಲ್ಲಿ ಟೀಕ್ ಡೋರು, ಟೀಕ್ ವುಡ್ ಫ್ರೇಮು, 2x4 ಬಟರ್ಫ್ಲೈ ಟೈಲ್ಸ್ ವಿತ್ ಮೇಲ್ಗಡೆ WPC ವರ್ಕ್ ವಿತ್ LED ಲೈಟು, ವಾಲ್ ಮೌಂಟೆಡ್ ಕಮೋಡು, ಆಂಟಿ ಸ್ಕ್ಯಾಟ್ ಬಟರ್ಫ್ಲೈ ಟೈಲ್ಸ್ ವಿತ್ ಹ್ಯಾಂಡ್ ವಾಶ್. ಈ ಪೋರ್ಷನ್ ಅಲ್ಲಿ ಡ್ರೈ ವಾಟರ್. ಇನ್ನೊಂದು ಮಿರರ್ ಇದೆ ನೋಡಿ. ಇದು ಕಾಮನ್ ಬಾತ್ರೂಮ್ ಬರುತ್ತೆ. ಕಾಮನ್ ಬಾತ್ರೂಮ್ ಕೂಡ ನಮಗೆ ರೆಡಿ ಇದೆ. ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಆಗಿರುವಂತದ್ದು ಈ ಪೇರೆಂಟ್ಸ್ ರೂಮು. ತುಂಬಾ ಜನ 30-40 ರಿಕ್ವೈರ್ಮೆಂಟ್ ಏನು ಅಂದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಒಂದು ರೂಮ್ ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇರೋದ್ರಿಂದ ಇಲ್ಲಿ ಒಂದು ರೂಮ್ ಪ್ರಾವಿಷನ್ ಮಾಡಿದ್ದಾರೆ. ಈ ರೂಮ್ ಇನ್ನ ಮಾಡಿಲ್ಲ ಅಂದ್ರೆ ಹಾಲು ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಬರ್ತಿತ್ತು. ಬಟ್ ಪೇರೆಂಟ್ಸ್ ರೂಮ್ ಒಂದು ಬೇಕು ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ಈ ರೂಮ್ ನಮಗೆ ಬಿಲ್ಡ್ ಮಾಡಿರುವಂತದ್ದು ಫಸ್ಟ್ ಫ್ಲೋರ್ ಅಲ್ಲಿ. ಸಖತ್ತಾಗಿ ಮಾಡಿದ್ದಾರೆ. ವಿಡಿಯೋ ನೋಡ್ತಿದ್ರೇನೆ ಗೊತ್ತಾಗುತ್ತೆ ವೀಕ್ಷಕರೇ ನಿಮ್ಗೆ ಕ್ವಾಲಿಟಿ ಯಾವ ತರ ಯೂಸ್ ಮಾಡಿದ್ದಾರೆ ಅಂತ. ಮತ್ತೆ ಈ ಸ್ಟೇರ್ ಕೇಸ್ ಕೆಳಗಡೆ ನೋಡ್ಬೋದು, ಇಲ್ಲೂ ಕೂಡ ನಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ವಿತ್ ಸ್ಟೋರೇಜ್ಗಳು ಕೊಟ್ಟಿದ್ದಾರೆ. ಫುಲ್ ಸ್ಟೋರೇಜ್ ಕೊಟ್ಟಿರುವಂತದ್ದು ಚೆನ್ನಾಗಿದೆ. ಎಲ್ಲೂ ಜಾಗನ ವೇಸ್ಟ್ ಮಾಡಿಲ್ಲ, ಕ್ಲೀನ್ ಆಗಿ ಯುಟಿಲೈಸ್ ನ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿದೆ. ಎಂಟ್ರೆನ್ಸ್ ಮಜಾನೇ ಇದೆ, ಸಾಕಾಗಿದೆ. ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಈ ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ನೋಡ್ಬೋದು ಬ್ಲಾಕ್ ಕಲರ್ ಇಟಾಲಿಯನ್ ಮಾರ್ಬಲ್ ನ, ಅದು 45mm ಯೂಸ್ ಮಾಡಿರುವಂತದ್ದು. ಎಂಟ್ರೆನ್ಸ್ ಆಗ್ತಾ ಇದ್ದಂಗೆ ಈ ಪೋರ್ಷನ್ ಅಲ್ಲಿ ಲೈಟ್ ಇಲ್ಲ ಅಂದ್ರೆ ಇಷ್ಟು ಮಜಾ ಇದೆ. ಇದು ಲೈಟ್ ಹಾಕಿದ್ರೆ ಅದ್ರ ಅಂದನೆ ಬೇರೆ ಅಂತ ಹೇಳಿದ್ನಲ್ಲ ನೋಡಿ. ಇದೊಂದು ಎಲಿಫೆಂಟ್ ಲೋಗೋ, ಕೆಳಗಡೆ ಒಂದು ಲೈಟ್ ಬ್ಯೂಟಿಫುಲ್ ಆಗಿದೆ. ಜೊತೆಗೆ ಈ ಪೋರ್ಷನ್ ಅಲ್ಲಿ ಕೂಡ ನಮ್ಗೆ ಫೋಟೋ ಫ್ರೇಮ್ ವರ್ಕ್ಗಳು ಏನ್ ಮಾಡಿದರೆ, ಒಂದ್ರಲ್ಲಿ ಗ್ರಾಸ್ ಹಾಕಿದ್ರೆ ಇನ್ನೊಂದು ಖಾಲಿ ಬಿಟ್ಟಿದ್ರೆ, ಇನ್ ಕೇಸ್ ಏನಾದ್ರು ಫ್ಯಾಮಿಲಿ ಫೋಟೋಗಳನ್ನ ಏನಾದ್ರು ನಾವು ಗ್ಯಾದರ್ ಮಾಡ್ಕೊಳ್ತೀವಿ ಅಂದ್ರೆ ಕ್ಲೀನ್ ಆಗಿ ಈ ಲುಕ್, ಈ ಫ್ರೇಮ್ ವರ್ಕ್ ಏನ್ ಮಾಡಿದ್ರೆ ಅದಕ್ಕೆ ಕಳೆನೆ ಬೇರೆ ಅಂತಾನೆ ಹೇಳ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿದೆ. ಅದ್ರ ಮೇಲ್ಗಡೆ ನೋಡ್ಬೋದು ವಾಲ್ ಪೇಪರ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಈ ಸ್ಟೇರ್ ಕೇಸ್ ಕೆಳಗಡೆ ನೋಡ್ಬೋದು ವೀಕ್ಷಕರೇ, ಸೆಂಟರ್ ಅಲ್ಲಿ ಕೂಡ ನಮ್ಗೆ ವಿತ್ ಟೀಕ್ ವುಡ್ ಅಂದ್ರೆ ವೆನಿರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ಇಂಟೀರಿಯರ್ ವರ್ಕ್ ಕೂಡ ನಾವು ನೋಡಬಹುದು. ಸ್ಟೇರ್ ಕೇಸ್ ಮಾಮೂಲಿ ಫ್ಲೋರಿಂಗ್ ಬಂದ್ಬಿಟ್ಟು ಏನ್ ಸ್ಟೇರ್ ಕೇಸ್ಗೆ ಬ್ಲಾಕ್ ಕಲರ್ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ರೈಸರ್ಗೆಲ್ಲ ಬಂದ್ಬಿಟ್ಟು ನಮ್ಗೆ ಮಾಮೂಲಿ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿರುವಂತದ್ದು. ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀನಿ. ಫಸ್ಟ್ ಫ್ಲೋರ್ ಇಂದ ನೋಡ್ರಲ್ಲ ಹೈ ರೂಫ್ ತರ ಈ ಪೋರ್ಷನ್ ನೋಡಿ. ಟಿವಿ ಯೂನಿಟ್ ಈ ಪೋರ್ಷನ್ ಬಂದು ಈ ಸೀಲಿಂಗ್ ಇಂದ ಈ ವಾಲ್ ವರ್ಗೂ ಕೂಡ ನಮ್ಗೆ ಇಂಟೀರಿಯರ್ ವರ್ಕ್ ಹೆಂಗೆ ಎಲ್ ಶೇಪ್ ಅಲ್ಲಿ ನಮ್ಗೆ ತಗೊಂಡಿದ್ದಾರೆ ನೋಡಿ. ಇನ್ನ ಈ ಪೋರ್ಷನ್ ಅಲ್ಲಿ ದೊಡ್ಡ ಝೂಮರ್ ಲೈಟ್. ಈ ಪೋರ್ಷನ್ ಫುಲ್ ನಮ್ಗೆ ಇಂಟೀರಿಯರ್ ವರ್ಕ್ ಎಷ್ಟು ಇದೆ, ಹೆಂಗೆ ಮಾಡಿದ್ದಾರೆ ನೋಡಿ. ಒಂದು 5 ಸ್ಟಾರ್ ಹೋಟೆಲ್ ಅಲ್ಲಿ ಯಾವ ತರ ಇಂಟೀರಿಯರ್ ವರ್ಕ್ ನ ಮೇಂಟೈನ್ ಮಾಡಿದಾರ ತರಲ್ಲ, ಅದೇ ತರನೇ ಈ ಪೋರ್ಷನ್ ಅಲ್ಲಿ ಕೂಡ ನಮ್ಗೆ ಮಾಡಿರುವಂತದ್ದು. ಇನ್ನ ಬಾಲ್ಕನಿ ಬಗ್ಗೆ ಮಾತಾಡೋಣ. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಆರಾಮಾಗಿ ಒಂದು 3 ಸೆಟ್ ಸೋಫಾ ಹಾಕೊಂಡು ಕುತ್ಕೋಬಹುದು. ಅಷ್ಟು ಜಾಗ ಈ ಬಾಲ್ಕನಿ ಏರಿಯಾದಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ವಾಲ್ಗಳಿಗೆ 2x4 ಬಟರ್ಫ್ಲೈ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ಮೇಲ್ಗಡೆ WPC ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಇನ್ನು ಮಾಮೂಲಿ ಎಲಿವೇಶನ್ ವೈಸ್ ಅಲ್ಲಿ ನಮ್ಗೆ ಈ ಟಫನ್ ಗ್ಲಾಸ್ SS ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಈ ಮನೆಗೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಮನೆ ಆಪೋಸಿಟ್ ಬರೋದು ನಮ್ಗೆ 40-60. ಇದು ಮನೆ ನೋಡ್ತಾ ಇದ್ರಲ್ಲ, ದೊಡ್ಡದಾಗಿರುವಂತ ಮನೆ. 40-60ರಲ್ಲಿ ಕಟ್ಟಿರುವಂತಹ ಸಿಂಗಲ್ ಮನೆ ಆಪೋಸಿಟ್ ಅಲ್ಲೇ ಈ ಮನೆ ಬರೋದು. ಅಪೋಸಿಟ್ ಅಲ್ಲ ನಿಮ್ಗೆ 40-60 ಸೈಡ್ಗಳು. ಅಲ್ಲೇನಾದ್ರೂ ಮನೆಗಳೇನಾದ್ರು ಅಪೋಸಿಟ್ ಎಲ್ಲ ಕಟ್ಟಿದ್ರೆ ನಿಮ್ಗೆಲ್ಲ ದೊಡ್ಡ ಮನೆಗಳೇ ಬರೋದು. ಆ ದೊಡ್ಡ ಮನೆಯಲ್ಲಿ ಇದೊಂದು ಮನೆ ಆ ತರ ಸಕಲಾಗಿದೆ. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ಲ ಬ್ಯೂಟಿಫುಲ್ ಐಫೈ ಮನೆ, ಐಫೈ ಲೊಕೇಶನ್ ಅಲ್ಲಿ ಇದೆ ಅಂತ. ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಎಂಟ್ರಿ ಆದ್ರೆ ಲಿಫ್ಟ್ ಈ ತರ ಇದೆ. ಅದ್ರ ಪಕ್ಕದಲ್ಲೇ ನಮ್ಗೆ ಎಕ್ಸಾಕ್ಟ್ ಕುಬೇರನ್ ಮೂಲೆಯಲ್ಲಿ ಮಾಡಿರುವಂತಹ ಮಾಸ್ಟರ್ ಬೆಡ್ರೂಮ್ ಇದು. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ನಮ್ಗೆ ರೆಡಿ ಇದೆ. ಅದ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ವಿಂಡೋ ಬಾರ್ಡರ್ ಗಳೆಲ್ಲ ನಮ್ಗೆ ವಿತ್ ಇಂಟೀರಿಯರ್ ವರ್ಕ್ ವಿತ್ ವೆನಿರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿದೆ. ವಾಸ್ತು ಪ್ರಕಾರ ಇಲ್ಲೊಂದು ರೆಡ್ ಕಲರ್ ಇರುವಂತಹ ಒಂದು ಡಿಸೈನ್ ಲೈಟ್ ಕೂಡ ನಮ್ಗೆ ಯೂಸ್ ಮಾಡಿದ್ದಾರೆ. 3 ಸ್ಲೈಡಿಂಗ್ ದೊಡ್ಡದಾಗಿರುವಂತಹ 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ ಕೆಳಗಡೆ ಲಾಫ್ಟ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ದೊಡ್ಡದು ನೋಡಿ ಇಷ್ಟಿದೆ ಮಂಚ, ದೊಡ್ಡದಾಗಿರೋ ಮಂಚ. ಲೆಫ್ಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ವಿತ್ ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ಬಟ್ ಏನು ಅಂದ್ರೆ ಈ ಫ್ಲೋರಿಂಗ್ ಇದೆಯಲ್ಲ, ಈ ಫ್ಲೋರಿಂಗ್ ಬಂದು ನಮ್ಗೆ ಸ್ಮಾರ್ಟ್ ಮಾರ್ಬಲ್ ಯೂಸ್ ಮಾಡಿರುವಂತದ್ದು. 15mm ತಿಕ್ಕಿರುವಂತಹ 4x6 ಸ್ಮಾರ್ಟ್ ಮಾರ್ಬಲ್ ನ ಯೂಸ್ ಮಾಡಿರುವಂತದ್ದು. ಇನ್ನ ಈ ಪೋರ್ಷನ್ ಅಲ್ಲಿ ಟಿವಿ ಯೂನಿಟ್ ಇಷ್ಟಿದೆ. ಆರಾಮಾಗಿ ಒಂದು 64 ಇಂಚಸ್ ಟಿವಿ ಕೂಡ ನಾವು ಹಾಕೋಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಕೆಳಗಡೆ 2 ಡ್ರಾಯರ್ ಬಾಕ್ಸ್ ಗಳು ವಿತ್ ಗ್ಲಾಸ್ ಪಾರ್ಟಿಷನ್ ನಮ್ಗೆ ಮಾಡಿರುವಂತದ್ದು. ಇದು ಅಟ್ಯಾಚ್ ಬಾತ್ರೂಮ್.
ಎಂಟ್ರ್ ಬಂದಿದ ತಕ್ಷಣ ಏನಿದು ಇಷ್ಟೇ ಇದೆಯಲ್ಲ ಅನ್ಸುತ್ತೆ ನಮ್ಗೆ. ಈ ಪೋರ್ಷನ್ ಅಲ್ಲಿ ಇಲ್ಲೂ ಕೂಡ ಇದೆ, ಇಲ್ಲಿ ನಮ್ಗೆ ಗ್ಲಾಸ್ ಮಾಡಿದ್ದಾರೆ ಬಟ್ ಅದು ಗೊತ್ತಾಗಲ್ಲ. ಇಲ್ಲಿದೆ ನೋಡಿ, ಈ ಪೋರ್ಷನ್ ಅಲ್ಲಿ ಒಂದು ವಾಲ್ ಮೌಂಟೆಡ್ ಕಮೋಡು ವಿತ್ 2x4 ಮೆಟ್ರೋಫೈಟಲ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. WPC ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಷ್ಟೇನೆ ಮೆಟ್ರೋಫೈಟಲ್ಸ್ ವಿತ್ ಗ್ಲಾಸ್ ಪಾರ್ಟಿಷನ್. ಇಲ್ಲಿ ನಮಗೆ ವಿತ್ ಹ್ಯಾಂಡ್ ವಾಶ್ ಕೆಳಗಡೆ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಇದೆಲ್ಲ ನಮಗೆ ಸ್ಟೋರೇಜ್ ಬರುತ್ತೆ, ಏನಾದ್ರು ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಡ್ರೈ ಮತ್ತೆ ವೆಟ್, ಇಲ್ಲೂ ನಮಗೆ ವೆಟ್ಗೆ ಒಂದು ಪ್ರಾವಿಷನ್ ಮಾಡಿ ವಿತ್ ಜೆಟ್ ಕೊಟ್ಟಿರುವಂತದ್ದು. ನಮ್ಗೆ 4 ಜೆಟ್ಗಳು ಬರುತ್ತೆ ನೋಡಿ. ಇಲ್ಲೂ ಕೂಡ ಜೆಟ್ ಆಪ್ಷನ್ ಇದೆ ವಿತ್ ಶವರ್ ಪಾಯಿಂಟ್. ಈ ಪೋರ್ಷನ್ ಅಲ್ಲಿ ನಮಗೆ ಶವರ್ ಕೊಟ್ಟಿದ್ದಾರೆ. ಇಲ್ಲೂ ನಮಗೆ ಜೆಟ್ಗಳ ಆಪ್ಷನ್ ಎಲ್ಲ ಕೊಟ್ಟಿರುವಂತದ್ದು. ಇಲ್ಲೂ ನಾವು ಸ್ನಾನ ಮಾಡ್ಬೋದು, ಅಲ್ಲೂ ಸ್ನಾನ ಮಾಡ್ಬೋದು. 2 ಕಡೆ ಕೂಡ ನಮ್ಗೆ ಶವರ್ ಪ್ರಾವಿಷನ್ ನ ಈ ಬಾತ್ರೂಮ್ ಅಲ್ಲಿ ನಮ್ಗೆ ಪರ್ಟಿಕ್ಯುಲರಿ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಮ್ಗೆ ಪ್ರೊವೈಡ್ ಮಾಡಿದ್ದಾರೆ. ನಾರ್ಮಲ್ ಆಗಿ ಅರ್ಜೆಂಟ್ ಆಗಿ ನಾವು ಸ್ನಾನ ಮಾಡ್ತೀವಿ ಅಂದ್ರೆ ಈ ಪೋರ್ಷನ್ ಅಲ್ಲಿ ನಾವು ಸ್ನಾನ ಮಾಡ್ಬೋದು. ಎಮರ್ಜೆನ್ಸಿ ಆಗಿ ನಾವು ಹೋಗ್ತೀವಿ ಅಂದ್ರೆ, ಇಲ್ಲ ನಾವು ರಿಲ್ಯಾಕ್ಸ್ ಆಗಿ ಸ್ನಾನ ಮಾಡೋಣ, ಟೈಮ್ ತಗೋಣ, ರಿಫ್ರೆಶ್ ಆಗೋಣ ಅಂದ್ರೆ ಈ ಏನು ಬೆಟ್ ಇದೆ, ಈ ಬೆಟ್ಟಲ್ಲಿ ಆರಾಮಾಗಿ ನಾವು ಚೇರ್ ಹಾಕೊಂಡು ಕುತ್ಕೊಬಹುದು. ಆ ತರ ಒಂದು ಪ್ರಾವಿಷನ್ ನ ಈ ಬಾತ್ರೂಮ್ಗೆ ನಮ್ಗೆ ಮಾಡಿದ್ದಾರೆ. ವಿತ್ ಗ್ಲಾಸ್ ಪಾರ್ಟಿಷನ್ ಕೂಡ ಇದೆ. ಮೇಲ್ಗಡೆ ಟೆರೆಸ್ ಅಲ್ಲಿ ನಾವೇನಾದ್ರೂ ಪ್ರೆಷರ್ ಏನಾದ್ರು ಹಾಕಿಸ್ಕೊಂಡ್ರೆ ಒಳ್ಳೆ ಮಸಾಜ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಈ ಜೆಟ್ಗಳನ್ನ ಹೆಂಗ್ ಬೇಕಾದ್ರೆ ತಿರ್ಸ್ಕೊಬಹುದು ನಾವು, ಯಾವ ಆಂಗಲ್ ಅಲ್ಲಿ ಈ ಪೋರ್ಷನ್ ಫುಲ್ ನಾವು ತಿರ್ಸ್ಕೊಬಹುದು. ಟೋಟಲ್ ನಮ್ಗೆ 4 ಜೆಟ್ ಆಪ್ಷನ್ ಕೂಡ ನಮ್ಗೆ ಈ ಬಾತ್ರೂಮ್ಗೆ ಪ್ರೊವೈಡ್ ಮಾಡಿ, ನೀರು ಆಚೆ ಬರ್ದಿರ ಕ್ಲೀನ್ ಆಗಿ ಗ್ಲಾಸ್ ಪಾರ್ಟಿಷನ್ ಕೊಟ್ಟು ಡ್ರೈ ಮತ್ತೆ ವೆಟ್ಗೆ ಮಾಡಿರುವಂತದ್ದು. ಬಟ್ ಏನು ಅಂದ್ರೆ ಅದೇ 2 ಶವರ್ ಪಾಯಿಂಟ್ ಗಳು ಕೊಟ್ಟಿದ್ದಾರೆ ಈ ಬಾತ್ರೂಮ್ಗೆ. ಸಾಕತ್ತಲ್ವಾ, ಚೆನ್ನಾಗಿದೆ. ನಮ್ಮ ಮಾಸ್ಟರ್ ಬೆಡ್ರೂಮ್ ಬಗ್ಗೆ ಏನು ಮಾತಾಡೋವಾಗಿಲ್ಲ, ಯಾಕಂದ್ರೆ ನೋಡಿ ಒಂದು ಹೆಂಗಿದೆ ನೋಡಿ, ಎಷ್ಟು ಜಾಗ ಇದೆ, ಓಡಾಡ್ಬೋದು ಅಷ್ಟು ಜಾಗ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಮ್ಗೆ ಪ್ರೊವೈಡ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ಇಂಟೀರಿಯರ್ ವರ್ಕು, POP ವರ್ಕು, LED ಲೈಟ್ಗಳು, ಸ್ಟೋರೇಜು ಸೂಪರ್ ಆಗಿ ನಮ್ಗೆ ಬಿಲ್ಡ್ ಮಾಡಿ ಇಟ್ಟಿದ್ದಾರೆ. ಇನ್ನು ಅದ್ರ ಪಕ್ಕದಲ್ಲಿ ಬರೋದು ನಮ್ಗೆ ಚಿಲ್ಡ್ರನ್ಸ್ ಬೆಡ್ರೂಮ್. ಎಂಟ್ರೆನ್ಸ್ ಅಲ್ಲಿ ಒಳ್ಳೆ ಡಿಸೈನ್, ಒಳ್ಳೆ ಪ್ರೈಮ್ ಲುಕ್ ಅಲ್ಲಿ ಬರುವಂತಹ ಒಂದು ವಾಲ್ ಪೇಪರ್ ಸ್ಟ್ರಕ್ಚರ್. ಇಲ್ಲೂ ಒಂದು ಕಿಂಗ್ ಸೈಜ್ ಕಾಟು ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ, ರೈಟ್ ಸೈಡ್ ಅಲ್ಲಿ, ಬ್ಯಾಕ್ ಗ್ರೌಂಡ್ ಅಲ್ಲಿ ಫುಲ್ ನಮ್ಗೆ ವೆನ್ನೀರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವುಡ್ ವರ್ಕ್ ಕೂಡ ನಾವು ನೋಡಬಹುದು. ಹಂಗೆ ರೈಟ್ ಟರ್ನ್ ಮಾಡಿದ್ರೆ ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ವಾರ್ಡ್ರೋಬ್, ಮೇಲ್ಗಡೆ ಲಾಫ್ಟ್, ಈ ಪೋರ್ಷನ್ ಅಲ್ಲಿ ಒಂದು ಟಿವಿ ಯೂನಿಟ್. ಇಲ್ಲೂ ಕೂಡ ನಮ್ಗೆ ವಾರ್ಡ್ರೋಬ್ ವಿತ್ ಡ್ರೆಸ್ಸಿಂಗ್ ಏರಿಯಾ, ಮಿರರ್ ಇದೆ ನೋಡಿ. ಎದ್ದಿದ ತಕ್ಷಣ ಮಿರರ್ ನೋಡ್ಬಾರ್ದು ಅಂತಾರೆ, ಅದಕ್ಕೆ ನಾವು ಕ್ಲೋಸ್ ಮಾಡ್ಬಿಟ್ಟಿರೋದು. ಈ ಫುಲ್ ಏನ್ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಡ್ರೆಸ್ಸಿಂಗ್ ಏರಿಯಾನೆ. 2 ಡೋರ್ ಓಪನ್ ಮಾಡ್ರಿ, ಮಿರರ್, ಮೇಲ್ಗಡೆ ಲಾಫ್ಟ್, ಆ ಡ್ರೆಸ್ಸಿಂಗ್ ಐಟಮ್ಗೆ ಸಂಬಂಧಪಟ್ಟಂತಹ ವಿತ್ ಸ್ಟೋರೇಜ್ಗೆ ಡ್ರಾಯರ್ ಬಾಕ್ಸ್ ಗಳು ಕೊಟ್ಟಿದ್ದಾರೆ. ನಮ್ಮ ಮಾಮೂಲಿ ಟಿವಿ ಯೂನಿಟ್ ಕೂಡ ನಮ್ಗೆ ಕೊಟ್ಟಿರುವಂತದ್ದು ಈ ಪೋರ್ಷನ್ ಅಲ್ಲಿ. ಹಿಡನ್ ಬಾತ್ರೂಮ್ ಪ್ರಾವಿಷನ್ ಹೇಳಿದ್ನಲ್ಲ, ಹಿಡನ್ ಬಾತ್ರೂಮು. ಇಲ್ಲಿ ಹ್ಯಾಂಡ್ ವಾಶ್ ವಿತ್ ಸ್ಟೋರೇಜ್. ಇದು ಬಂದು ನಮ್ಗೆ ಡ್ರೈ ಅಲ್ಮೌಂಟೆಡ್ ಕಮೋಡು, 2x4 ಮೆಟ್ರೋಫೈಟಲ್ಸ್, WPC ವರ್ಕು ಈ ಪೋರ್ಷನ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಇಲ್ಲೂ ಕೂಡ ನಮ್ಗೆ ಡ್ರೈ ಮತ್ತೆ ವೆಟ್ಟನ ಪಾರ್ಟಿಷನ್ ಮಾಡಿದ್ದಾರೆ. ಇಲ್ಲಿ ನಮ್ಗೆ ಸ್ಲೈಡಿಂಗ್ ಕೊಟ್ಟಿರುವಂತದ್ದು, ನಮ್ಗೆ ಸ್ಲೈಡಿಂಗ್ ಬರುತ್ತೆ ಇದು. ಬಟ್ ಇಲ್ಲಿ ಏನಂದ್ರೆ ಒಂದೇ ಶವರ್ ಪಾಯಿಂಟ್, ಒಂದು ಶವರ್ ಪಾಯಿಂಟ್ ಅಷ್ಟೇ. ಬಟ್ ಮಾಸ್ಟರ್ ಬೆಡ್ರೂಮ್ 2 ಶವರ್ ಪಾಯಿಂಟ್ ಇದೆ. ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿ ನಮ್ಗೆ ಈ ಬಾತ್ರೂಮ್ ಬಿಲ್ಡ್ ಆಗಿದೆ. ವರ್ಕ್ ಬಗ್ಗೆ ಏನು ಒಂದು ಪಾಯಿಂಟ್, ಒಂದು ಬೆರಳು ಕೂಡ ನಾವು ತೋರಿಸೋ ಆಗಿಲ್ಲ, ಅಷ್ಟು ಕ್ಲೀನ್ ಆಗಿ ನಮ್ಗೆ ಕೆಲಸನ ಮಾಡಿಕೊಟ್ಟಿದ್ದಾರೆ. 2nd ಫ್ಲೋರ್ ಅಲ್ಲಿ ಬರುವಂತಹ ಅಕಾಮಡೇಷನ್ ಇದು. ಇಲ್ಲೇನಾದ್ರೂ ನಾವೇನಾದ್ರೂ ಪಾರ್ಟಿ ಏರಿಯಾ, ಗೇಮ್ಸ್ ಏನಾದ್ರು ಆಡ್ತೀವಿ ಅಂದ್ರೆ ಕೂಡ ಈ ಪೋರ್ಷನ್ ಎಲ್ಲ ನಾವು ಬಿಲ್ಡ್ ಮಾಡ್ಕೊಬಹುದು. ಚೆನ್ನಾಗಿದೆ, ಹೆಂಗ್ ಬೇಕಾದ್ರೂ ನಾವು ಈ ಜಾಗನ ನಾವು ಕನ್ವರ್ಟ್ ಮಾಡ್ಕೊಬಹುದು. 3ನೇ ಫ್ಲೋರ್ ಹೋಗ್ತಾ ಇದೆ. ಇಲ್ಲೂ ಕೂಡ ನಮ್ಗೆ ಒಂದು ಸೆಮಿ ಇಂಟೀರಿಯರ್ ವರ್ಕ್ ಒಂದು ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ಇನ್ನು 3ನೇ ಫ್ಲೋರ್ ಎಂಟ್ರಿ ಆದ್ರೆ ನೋಡ್ಬೋದು, ಬಿಗ್ ಬಾಲ್ಕನಿ, ಬಿಗ್ ಸಿಟ್ಟಿಂಗ್ ಏರಿಯಾ ಒಂದು ಪ್ರಾವಿಷನ್ ಮಾಡಿದ್ದಾರೆ ನೋಡಿ. ಈ ಪೋರ್ಷನ್ ಫುಲ್ ಸಿಟ್ಟಿಂಗ್ ಏರಿಯಾ, ಅದೊಂದು ದೊಡ್ಡ ಬಾಲ್ಕನಿ ಒಂದು ಕೊಟ್ಟಿದ್ದಾರೆ. ಇದು ಇನ್ನೊಂದು ಮಾಸ್ಟರ್ ಬೆಡ್ರೂಮ್. ಇಲ್ಲೂ ಅಷ್ಟೇ ವೀಕ್ಷಕರೇ, ಕಿಂಗ್ ಸೈಜ್ ಕಾಟು ವಿತ್ ಫಿಕ್ಸ್ಡ್, ಲೆಫ್ಟ್ ಸೈಡ್ ರೈಟ್ ಸೈಡ್ ಅಲ್ಲಿ ವಿತ್ ಡ್ರಾಯರ್ ಬಾಕ್ಸ್ಗಳು, ಸ್ಟೋರೇಜು. ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ಇಂಟೀರಿಯರ್ ವರ್ಕ್, ಹಾಗೆ ಸೀಲಿಂಗ್ ಇಂದ ಕಂಪ್ಲೀಟ್ ಆಗಿ, ಸೀಲಿಂಗ್ ಇಂದ ಡೈರೆಕ್ಟ್ ಟಿವಿ ಯೂನಿಟ್ಗೆ ನಮ್ಗೆ ಮಾಡಿರುವಂತದ್ದು. ಸ್ಕ್ವೇರ್ ಆಗಿ ಬರುತ್ತೆ ನಮ್ಗೆ, ಈ ತರ ಸ್ಕ್ವೇರ್ ಆಗಿ ನಮ್ಗೆ ಬಿಲ್ಡ್ ಮಾಡಿದ್ದಾರೆ.
ಇನ್ನು ಮಾಮೂಲಿ ಈ ಪೋರ್ಷನ್ ಅಲ್ಲಿ ವಾರ್ಡ್ರೋಬ್, ಮೇಲ್ಗಡೆ ಡ್ರಾಯರ್ ಬಾಕ್ಸ್ ಗಳಿಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ ಇಲ್ಲಿ ವಿತ್ 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಇದ್ರ ಪಕ್ಕದಲ್ಲಿ ಅಟ್ಯಾಚ್ ಬಾತ್ರೂಮ್, ಸೇಮ್ ಕೆಳಗಡೆ ನೋಡ್ರಲ್ಲ ಸೇಮ್ ಆಸ್ ಇಟ್ ಇಸ್ 2 ಶವರ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಹ್ಯಾಂಡ್ ವಾಶ್, ಡ್ರೈ ವಾಟರ್, ಇಲ್ಲೊಂದು ಶವರ್ ಪಾಯಿಂಟ್, ಇಲ್ಲೂ ಒಂದು ಶವರ್ ಪಾಯಿಂಟ್. ಟೋಟಲ್ ನಮಗೆ 3 ಮಾಸ್ಟರ್ ಬೆಡ್ರೂಮ್ ಗಳಲ್ಲಿ 3 ಡ್ರೈ ವೆಟ್ ಕಾನ್ಸೆಪ್ಟ್ ಅಲ್ಲಿ ನಮಗೆ ಮಾಡಿದರೆ ವಿತ್ ಪಾರ್ಟಿಷನ್ ಎಲ್ಲ ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಟಿರುವಂತದ್ದು. ಈ ಬಾತ್ರೂಮ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಲ್ಲ, ಯಾಕಂದ್ರೆ ಕೆಳಗಡೆ ನೋಡಿದ್ರಲ್ಲ ಸೇಮ್ ಆಸ್ ಇಟ್ ಇಸ್ ಕಾಪಿ ಪೇಸ್ಟ್, ಸೇಮ್ ಕ್ವಾಲಿಟಿ, ಸೇಮ್ ವರ್ಕ್, ಸೇಮ್ ರೇಟ್. ಚೆನ್ನಾಗಿದೆ. ಡೋರ್ ಎಲ್ಲ ವುಡ್, ಫ್ರೇಮ್ ವುಡ್ ಕಲರ್ ನಮಗೆ ವುಡ್ ಬರುತ್ತೆ, ಟೀಕ್ ವುಡ್ ಬರುತ್ತೆ. ಹಿಂಗಿದೆ ನೋಡಿ, ಸ್ಕ್ವೇರ್ ಆಗಿ ನಮ್ಗೆ ಇಂಟೀರಿಯರ್ ಹೆಂಗ್ ತಗೊಂಡಿದೆ. ಇದೆಲ್ಲ 2030 ಭಯಂಕರ ಅಂತಾನೆ ಹೇಳ್ಬೋದು. ಇನ್ನು ವೆಂಟಿಲೇಷನ್ ಬಗ್ಗೆ ಮಾತಾಡೋದಾದ್ರೆ, ಇಲ್ಲೂ ಒಂದು ವಿಂಡೋ ಕೊಟ್ಟಿದ್ದಾರೆ, ಇಲ್ಲೂ ಒಂದು ವಿಂಡೋ ಕೊಟ್ಟಿದ್ದಾರೆ, ಇಲ್ಲೂ ಒಂದು ವಿಂಡೋ ಕೊಟ್ಟಿದ್ದಾರೆ. ಟೋಟಲ್ ಇಲ್ಲೇ ನಮಗೆ ಈ ಬೆಡ್ರೂಮ್ಗೆ 3 ವಿಂಡೋಗಳಾಗೋಯ್ತು. ಅಷ್ಟು ಜಾಗ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಮಗೆ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮ್ಗೊಂದು ಸಿಟ್ಟಿಂಗ್ ಏರಿಯಾ, ಇದು ಬಂದು ನಮಗೆ ಗೆಸ್ಟ್ ರೂಮ್. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ನಾವು ಹಾಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ವಾಲ್ ಪೇಪರ್ ವರ್ಕ್ ವಿತ್ POP ವಿತ್ ಫ್ಯಾನ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇಲ್ಲಿ ಒಂದು ಟಿವಿ ಯೂನಿಟ್, ಇಲ್ಲಾಂದ್ರೆ ಒಂದು ಸ್ಟಡಿ ಟೇಬಲ್ ತರ ಒಂದು ಮಾಡಿರುವಂತದ್ದು. ಸೆಂಟ್ರಲ್ ಟಿವಿ ಯೂಸ್ ಮಾಡ್ತೀವಿ ಅಂದ್ರೆ ಕೇಬಲ್ ಕೂಡ ನಮಗೆ ಬಿಟ್ಟಿದ್ದಾರೆ. ಇಲ್ಲ ಟಿವಿ ಯೂಸ್ ಮಾಡಲ್ಲ, ನಾವು ಕಂಪ್ಯೂಟರ್ ನ ಯೂಸ್ ಮಾಡ್ತೀವಿ ಅಂದ್ರೆ ಕಂಪ್ಯೂಟರ್ ವಿತ್ ಕೀಬೋರ್ಡ್ ಮೌಸ್ ಯೂಸ್ ಮಾಡೋಕೆ ವಿತ್ ಕೀಬೋರ್ಡ್ ಫ್ರೇಮ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇನ್ನು ಮಾಮೂಲಿ ವಿತ್ ಸ್ಟೋರೇಜ್ ಈ ಪೋರ್ಷನ್ ಅಲ್ಲಿ ವಾರ್ಡ್ರೋಬ್ ಮಾಡಿದ್ದಾರೆ. ಈ ಪೋರ್ಷನ್ ನೋಡಿ, ಈ ಪೋರ್ಷನ್ ಫುಲ್ ನಮಗೆ ವಾರ್ಡ್ರೋಬ್ ಮಾಡಿರುವಂತದ್ದು. ಆರಾಮಾಗಿ 2030 ಈ ರೂಮ್ ನಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮ್ಗಿದೆ. ಇದು ಈ ಮನೆಗೆ ಗೆಸ್ಟ್ ರೂಮ್. ಇದು ಬಂದು ನಮ್ಗೆ ಅಟ್ಯಾಚ್ ಬಾತ್ರೂಮ್, WPC ವರ್ಕು, ಶವರು, ವಾಲ್ ಮೌಂಟೆಡ್ ಕಮೋಡು ವಿತ್ ಹ್ಯಾಂಡ್ ವಾಶು, ಎಲ್ಲ ಜಾಗ್ವಾರೆ. ಐಟಮ್ಗಳ ಬಗ್ಗೆ ನಾವೇನು ಯೋಚನೆ ಮಾಡೋದೇ ಇಲ್ಲ. ಫುಲ್ ಜಾಗ್ವಾರ್, ಫುಲ್ ಕಂಪ್ಲೀಟ್ ವರ್ಕು, ರೆಡಿ ಟು ಆಕ್ಯುಪೈ ಅಂತಾನೆ ಹೇಳ್ಬೋದು. ಎಲ್ಲ ಕಂಪ್ಲೀಟ್ ಆಗಿದೆ. ಫ್ಯಾನ್ ನಿಂದ ಹಿಡಿದು ಬಾತ್ರೂಮ್ ಇಂದ ಹಿಡಿದು ಪ್ರತಿಯೊಂದು ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಮೈನ್ ಅಟ್ರಾಕ್ಷನ್ ಬಂದು ಬಿಗ್ ಬಾಲ್ಕನಿ. 2 ಕಿಂಗ್ ಸೈಜ್ ಕಾಟ್ಗಳನ್ನ ಹಾಕೋಬಹುದು. ಸಾರಿ, 2 ಬರೋದಿಲ್ಲ, ಒಂದು ಕಿಂಗ್ ಸೈಜ್, ಒಂದು ಕ್ವೀನ್ ಸೈಜ್ ಹಾಕೋಬಹುದು. ಅಷ್ಟು ಜಾಗ ಇದೆ ಕಣ್ರಿ, ಭಯಂಕರ ಇದೆ. ಒಂದು ಪ್ಲೇ ಸ್ಟೇಷನ್ ಮಾಡ್ಕೊಬಹುದು ನಾವು, ಒಂದು ಪ್ಲೇ ಸ್ಟೇಷನ್ ಆರಾಮಾಗಿ ಮಾಡ್ಕೊಬಹುದು ನಾವು. ಆ ಪೋರ್ಷನ್ ಅಲ್ಲಿ ಒಂದು ಸಿಸ್ಟಮ್ ಹಾಕೊಂಡು ಈ ಪೋರ್ಷನ್ ಒಂದು ಪ್ಲೇ ಸ್ಟೇಷನ್ ಗೇಮ್ ಹಾಕೊಂಡು ಕುತ್ಕೊಂಡ್ರೆ ಇದು ಬಾಲ್ಕನಿಲಿ ಭಯಂಕರ ಅಂತ ಅಂತೀನಿ. ಸಖತ್ತಾಗಿದೆ. ಯಾಕಂದ್ರೆ ವೆಂಟಿಲೇಷನ್ ಚೆನ್ನಾಗಿರೋದ್ರಿಂದ ಇಲ್ಲಿ ನಮ್ಗೆ ಲೈಟ್ ಫ್ಲಿಕ್ಕರ್ ಆಗ್ತಾ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡಿ. ಮಾಮೂಲಿ POP ವರ್ಕು ವಿತ್ ಲೈಟ್ ನಮ್ಗೆ ಫ್ಲಿಕ್ಕರ್ ಆಗ್ತಾ ಇರೋದು ವಿಡಿಯೋದಲ್ಲಿ ಮಾತ್ರ. ಮಾಮೂಲಿ ನ್ಯಾಚುರಲ್ ಆಗಿ ನಮ್ಗೆ ಕರೆಕ್ಟ್ ಆಗಿ ಇದೆ ನಮ್ಗೆ. ಯಾಕಂದ್ರೆ ವೆಂಟಿಲೇಷನ್, ನ್ಯಾಚುರಲ್ ವೆಂಟಿಲೇಷನ್ ನಮ್ಗೆ ತುಂಬಾ ಚೆನ್ನಾಗಿರೋದ್ರಿಂದ ಆ ಲೈಟ್ ನಮ್ಗೆ ವಿಡಿಯೋದಲ್ಲಿ ಫ್ಲಿಕ್ಕರ್ ಆಗುತ್ತೆ. ಇನ್ನ ಈ ಪೋರ್ಷನ್ ನಮ್ಗೆ ಗ್ರಿಲ್ ವರ್ಕ್ ಫುಲ್ ನಮ್ಗೆ ಕಂಪ್ಲೀಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಒಳಗಡೆಯಿಂದ ಆಚೆಯಿಂದ ಒಳಗಡೆ ಯಾರು ಹೋಗೋದಕ್ಕೆ ಬರೋದಿಲ್ಲ, ಫುಲ್ ಕಂಪ್ಲೀಟ್ ಮಾಡಿ ಕೊಟ್ಟಿರುವಂತದ್ದು. ಇನ್ನ ಈ ವಾಲ್ಗಳಿಗೆಲ್ಲ ನಮಗೆ 2x4 ರೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ WPC ವರ್ಕ್ ಒಂದು ವಿಂಡೋ, ಏನು ನಮಗೆ ಸ್ಲೈಡಿಂಗ್ ವಿಂಡೋ, ಆ ವಿಂಡೋ ಹಾಕಿದ್ದಾರೆ. ಬಟ್ ಇದು ನಮ್ಗೆ ನೆಸೆಸರಿ ಇಲ್ಲ ಆಕ್ಚುಲಿ, ಯಾಕಂದ್ರೆ ಆ ಫುಲ್ ಪೋರ್ಷನ್ ನಮಗೆ ಗ್ರಿಲ್ ಕೊಟ್ಟಿದಾರಲ್ಲ, ಏನೋ ಕ್ರಿಮಿಕೀಟಗಳು ಏನು ಬರೆದಿರೋ ತರ ಒಂದು ಇರಲಿ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಇದನ್ನ ನಮ್ಗೆ ಬಿಲ್ಡ್ ಮಾಡಿದ್ದಾರೆ. ಚೆನ್ನಾಗಿದೆ. ಇಲ್ಲಿವರೆಗೂ ಕೂಡ ನಮ್ಗೆ ಲಿಫ್ಟ್ ಆಪ್ಷನ್ ಇರೋದ್ರಿಂದ ಕ್ಲೀನ್ ಆಗಿ ಓಡಾಡ್ಬೋದು. ಆಮೇಲೆ ಗೇಟು ಆಟೋಮೆಟಿಕ್ ಗೇಟು ಅಂತ ಹೇಳಿದ್ನಲ್ಲ ವೀಕ್ಷಕರೇ, ಇದೇ ಸಿಸ್ಟಮ್ ನಮ್ಗೆ ಫಸ್ಟ್ ಫ್ಲೋರ್ ಅಲ್ಲೂ ಇದೆ. ಈ ಫಸ್ಟ್ ಫ್ಲೋರ್ ಅಲ್ಲಿ ಮತ್ತೆ ಥರ್ಡ್ ಫ್ಲೋರ್ ಅಲ್ಲಿ ಆ ಆಟೋಮೆಟಿಕ್ ಗೇಟ್ ನಾವು ಓಪನ್ ಮಾಡ್ಬೋದು ಈ ಸಿಸ್ಟಮ್ ಇಂದ. ಆ ತರ ಚೆನ್ನಾಗಿ ಬಿಲ್ಡ್ ಮಾಡಿದ್ರೆ. ಬನ್ನಿ ಟೆರೆಸ್ ಹೋಗೋಣ. ನಾನು ಡ್ರೋನ್ ಶಾಟ್ ಅಲ್ಲಿ ತೋರಿಸಿದೀನಿ ಟೆರೆಸ್ ಯಾವ ತರ ಇದೆ. ಫ್ಲೋರಿಂಗು ಕೂಡ ನಮ್ಗೆ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಟ್ಯಾಂಕ್ ರೂಮು, ಸ್ಪೇಸ್ ಎಷ್ಟಿದೆ, ಪ್ರತಿಯೊಂದು ನಾನು ಅಲ್ಲೇ ಡ್ರೋನ್ ಶಾಟ್ ಅಲ್ಲಿ ತೋರಿಸಿದೀನಿ. ಇದು ಬಂದು ನಮ್ಗೆ ವಾಷಿಂಗ್ ಮಿಷಿನ್ ಬರುತ್ತೆ. ಇದು ವಾಷಿಂಗ್ ಮಿಷಿನ್ ಇದೆಯಾ ವಿತ್ ಸ್ಟೋರೇಜ್, ಇನ್ಲೈಟ್ ಮತ್ತೆ ಔಟ್ಲೈಟ್ ಇಲ್ಲಿ ಕೊಟ್ಟಿದ್ದಾರೆ. ಚೇರ್ಗೆಸ್ಗೆ ವೆಂಟಿಲೇಷನ್ಗೆ ಈ ಪೋರ್ಷನ್ ಅಲ್ಲಿ ನಮ್ಗೊಂದು ಸ್ಕೈಲೈಟ್ ಒಂದು ಕೊಟ್ಟಿರುವಂತದ್ದು. ಇನ್ನ ಟೆರೆಸ್ ಬಂದ್ರೆ ನೋಡ್ಬೋದು ಫ್ಲೋರಿಂಗ್ ಫುಲ್ ನಮ್ಗೆ ಆಂಟಿಸ್ಕೈ ರೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಒಂದು CC ಕ್ಯಾಮ್ರಾ ಇದೆ ನೋಡಿ, ಅದು ಕೂಡ ನಮ್ಗೆ ರೆಕಾರ್ಡ್ ಆಗ್ತಾ ಇದೆ. T ಆಂಗಲ್ ಬಂದು ಬಟ್ಟೆ ಹಾಕೊಳ್ಳೋದಕ್ಕೆ, ಈ ಪೋರ್ಷನ್ ಫುಲ್ಲು ಎಂಜಾಯ್ ಮಾಡೋದಕ್ಕೆ, ಫ್ಯಾಮಿಲಿ ಗ್ಯಾದರಿಂಗ್, ಪಾರ್ಟಿ ಏರಿಯಾ, ಎನಿವನ್ ನಿಮ್ ಇಷ್ಟ ಹೆಂಗ್ ಬೇಕಾದ್ರೂ ಮಾಡ್ಕೋಬಹುದು. ಈ ಡೋರ್ ಬಂದು ನಮ್ಗೆ ಲಿಫ್ಟ್ ಮೇಂಟೆನೆನ್ಸ್ ರೂಮು. ಮ್ಯಾನ್ಯುವಲ್ ಆಗಿ ಬಟ್ಟೆ ಹೋಗಿತೀವಿ ಅಂದ್ರೆ ಈ ಪೋರ್ಷನ್ ಅಲ್ಲೂ ಕೂಡ ನಮ್ಗೊಂದು ಬಿಲ್ಡ್ ಮಾಡಿ ಕೊಟ್ಟಿದ್ದಾರೆ. ಇನ್ನು ಟ್ಯಾಂಕ್ ರೂಮ್ ಕೆಳಗಡೆ ಏನಾದ್ರು ವಾಷಿಂಗ್ ಮಿಷಿನ್ ಇಟ್ಕೊಳ್ತೀವಾ, ಅಲ್ಲೂ ಕೂಡ ನಾವು ಇಟ್ಕೋಬಹುದು.
ಇನ್ನ ಇದೇನ್ ಸ್ಪೇಸ್ ಕೊಟ್ಟಿದಾರಲ್ಲ, ಇದೆಲ್ಲ ನಮ್ಗೆ ಈ ಜೆಟ್ಗಳು ಏನ್ ಕೊಟ್ಟಿದ್ದಾರೆ ಅದಕ್ಕೆ ಪ್ರೆಷರ್ ಪಂಪ್ ಹಾಕಿಸ್ಕೊಳ್ಳೋಕೆ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಇನ್ನು ಮೇಲ್ಗಡೆ ಟ್ಯಾಂಕ್ ವರ್ಕ್ ಕಂಪ್ಲೀಟ್ ಆಗಿದೆ. ಟ್ಯಾಂಕ್ ಮೇಲೆ ಹೋಗೋದಕ್ಕೆ ಇಲ್ಲೊಂದು ಲ್ಯಾಡರ್ ಕೂಡ ಕೊಟ್ಟಿದ್ದಾರೆ. ಫ್ಯೂಚರ್ಗೆ ಏನಾದ್ರೂ ಈ ಜಾಗನ ನಾವು ಯೂಸ್ ಮಾಡ್ಕೊಳ್ತೀವಿ ಅಂದ್ರೆ ಇವ್ರು ಮಾಡ್ಕೊಂಡಿದ್ದಾರೆ ನೋಡಿ, ಇದ್ರಗಡೆ ಪಕ್ಕದಲ್ಲಿ ಮನೆ ಒಂದು ಪ್ಲೇ ರೂಮ್ ತರ ಒಂದು ಮಾಡ್ಕೊಂಡು ಓಪನ್ ಸ್ಪೇಸ್ಗೆಲ್ಲ ಒಂದು ಪಾರ್ಟಿಷನ್ ಗ್ಲಾಸ್ ತರ ಮಾಡ್ಕೊಂಡಿದ್ದಾರೆ. ಆ ತರ ನಾವು ಇಲ್ಲಿ ಮಂಗಳೂರು ಟೈಲ್ಸ್ ಏನಾದ್ರು ಯೂಸ್ ಮಾಡ್ಕೊಂಡ್ರೆ ಈ ಒಂದು ಫ್ಲೋರ್ ಕೂಡ ನಾವು ಒಂದು ಗಾರ್ಡನ್ ಏರಿಯಾ, ಇಲ್ಲಾಂದ್ರೆ ಒಂದು ಪಾರ್ಟಿ ಏರಿಯಾ, ಇಲ್ಲಾಂದ್ರೆ ಒಂದು ಗೆಸ್ಟ್ ರೂಮು, ಒಂದು ರಿಫ್ರೆಶ್ ರೂಮ್ ತರ ಏನ್ ಬೇಕಾದ್ರೂ ನಾವು ಕನ್ವರ್ಟ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಟೆರೇಸ್ ಅಲ್ಲಿ ನಮ್ಗೆ ಒಂದು ಪ್ರೊವೈಡ್ ಮಾಡಿರುವಂತದ್ದು. ಸೂಪರ್ ಆಗಿ ಬಿಲ್ಡ್ ಆಗಿದೆ. ಮೇನ್ ಏನು ಅಂದ್ರೆ ಲೊಕೇಶನ್ ಕಂಡ್ರಿ, ಎದುರುಗಡೆ ಅಪಾರ್ಟ್ಮೆಂಟ್ ಬ್ಯಾಕ್ ಸೈಡ್ ಅಲ್ಲಿ 40-60 ಬಿಲ್ಡಿಂಗ್ ನೋಡಿ ಹೆಂಗಿದೆ. ಆ ಬಿಲ್ಡಿಂಗ್ ಎದುರುಗಡೆ ಈ ಪೋರ್ಷನ್ ಅಲ್ಲಿ ಮನೆ. 80 ಅಡಿ ರೋಡ್ ಅದೇ, 80 ಅಡಿ ರೋಡ್ ಪಕ್ಕದಲ್ಲೇ ಈ ಪ್ರಾಪರ್ಟಿ ಬರೋದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಸ್ಕೂಲ್ಗಳ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ಸ್ಕೂಲ್ಗಳು, ಕಾಲೇಜ್ಗಳು ಅಂಡ್ ನೈಸ್ ರೋಡು, ಡಿ ಮಾರ್ಟು, ಕನೆಕ್ಟಿವಿಟಿಗಳಿಗಂತೂ 7 ಮಾಡಿಸಿದ್ದು ಮನೆ ಅಂತಾನೆ ಹೇಳ್ಬೋದು. ಲೆಫ್ಟ್ ಹೋದ್ರೆ ಕನಕಪುರ ರೋಡು, ರೈಟ್ ಹೋದ್ರೆ ಬನ್ನರ್ಘಟ್ಟ ರೋಡು, ಸ್ಟ್ರೈಟ್ ಆಗಿ ಹೋದ್ರೆ JP ನಗರ, ಜಯನಗರ 4 ಬ್ಲಾಕ್ ಹಂಗ ಹೋಗ್ಬಿಡ್ತೀವಿ. ಹಿಂದೆಗಡೆ ಹೋದ್ರೆ ಬನ್ನರ್ಘಟ್ಟ ರೋಡು, ಜಿಗ್ನಿ, ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ ಆ ಕಡೆಗೆ ಹೋಗ್ತೀವಿ. ಮೇನ್ ಅಡ್ವಾಂಟೇಜ್ ಏನು ಅಂದ್ರೆ ಎಲೆಕ್ಟ್ರಾನಿಸಿಟಿಗೆ ಕನೆಕ್ಟಿವಿಟಿ ಇದೆ ಕಂಡ್ರೆ ನಮ್ಗೆ. ಇಲ್ಲಿಂದ ಬಸ್ ಕನೆಕ್ಟಿವಿಟಿ ಇದೆ, ಮತ್ತೆ ರೋಡ್ ಆಕ್ಸಿಸ್ ಕೂಡ ನಮ್ಗೆ ತುಂಬಾ ಹತ್ರದಲ್ಲೇ ಈ ಪ್ರಾಪರ್ಟಿ ಇರೋದು. ಚೆನ್ನಾಗಿದೆ. ಬಗ್ಗೆ ಏನಾದ್ರು ಫುಲ್ ಇನ್ಫಾರ್ಮೇಶನ್ ಬೇಕು, ಈ ಪ್ರಾಪರ್ಟಿನ ಬೈ ಮಾಡಬೇಕು, ಈ ಪ್ರಾಪರ್ಟಿ ಓನರ್ ಜೊತೆ ಮಾತಾಡಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಮಾಡಿ ಖಂಡಿತ ಈ ಪ್ರಾಪರ್ಟಿನ ಕರ್ಕೊಂಡ್ಬಂದು ತೋರಿಸ್ತೀನಿ ನಾನು. ಹಾಗೆ ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ನಿಮ್ದು ಯಾವ್ದನ್ನ ಪ್ರಾಪರ್ಟಿಗಳನ್ನ ಸೇಲ್ ಮಾಡ್ತೀನಿ ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ. ನಿಮ್ಮ ಫ್ರೆಂಡ್ಸ್ಗಳು, ನಿಮ್ಮ ರಿಲೇಷನ್ಸ್ಗಳು, ಯಾರಾದ್ರೂ ನಿಮ್ಮ ಸಂಬಂಧದವರು, ನಿಮ್ಗೆ ಗೊತ್ತಿರೋರು ಏನಾದ್ರು ಪ್ರಾಪರ್ಟಿಗಳನ್ನ ಬೆಂಗಳೂರಲ್ಲಿ ಮಾರೋರು ಇಲ್ಲಾಂದ್ರೆ ತಗೊಳ್ಳೋರು ಏನಾದ್ರು ಇದ್ರೆ VC ಪ್ರಾಪರ್ಟಿಗೆ ಸಂಪರ್ಕಿಸಿ ಅಂತ ಹೇಳ್ತಾ, ಹಾಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ನ ಫಾಲೋ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.